ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾ ಮಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ಖಿಲಭಾಗೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೀಷ್ಮಾಚಾರ್ಯರು ಪಾಂಡವಾದಿಗಳ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಬಂದಾಗ ಪಾಂಡವರು ಎಲ್ಲಿರ್ತಾರೆ ಅಲ್ಲಿಯ ವಿದ್ಯಮಾನಗಳನ್ನು ಹೇಳಿದರು. ಅಂದರೆ ಈ ವಿದ್ಯಮಾನಗಳನ್ನು ಪೂರ್ವೋತ್ತರದಲ್ಲಿ ವಿಮರ್ಶೆ ಮಾಡಿಕೊಂಡು ಸರಿಯಾಗಿ ಪರ್ಯಾಲೋಚನೆ ಮಾಡಿದರೆ ಪಾಂಡವರು ಎಲ್ಲಿದ್ದಾರೆ ಅಂತ ನಿಮಗೆ ಸ್ವತಃ ಗೊತ್ತಾಗ್ತದೆ ಅಂತನ್ನೋದು ಭೀಷ್ಮಾಚಾರ್ಯರ ಅಭಿಪ್ರಾಯ. ಆಗ ಈ ವಿದ್ಯಮಾನಗಳು ಪ್ರಪಂಚದಲ್ಲಿ ಎಲ್ಲಿ ನಡೀತಾ ಇದ್ದಾವೆ, ಹಿಂದಕ್ಕೆ ಯಾವ ದೇಶದಲ್ಲಿ ಯಜ್ಞಯಾಗಾದಿಗಳು ಕಡಿಮೆ ನಡೀತಾ ಇತ್ತು, ಈ ವರ್ಷದಲ್ಲಿ ಅತಿ ಹೆಚ್ಚು ಯಜ್ಞಯಾಗಾದಿಗಳು ನಡೆಯುವಂಥ ದೇಶ ಯಾವುದು, ಹೋದ ವರ್ಷ ಕ್ಷಾಮಡಾಮರಗಳಿಂದ ಕಂಗೆಟ್ಟು ಹೋಗಿರತಕ್ಕಂತಹ ರಾಷ್ಟ್ರಗಳಲ್ಲಿ ಈ ವರ್ಷ ಅತ್ಯಧಿಕವಾದ ಸುಭಿಕ್ಷೆ ಎಲ್ಲಾಗಿದೆ, ಹಾಗ ಸುಭಿಕ್ಷೆ ಆಗಿರತಕ್ಕಂಥ ದೇಶಗಳು ಯಾವ್ಯಾವುದು ಅಂತ ಹೇಳಿ ಪರ್ಯಾಲೋಚನೆ ಮಾಡಿಬಿಟ್ರೆ ಆಗ ಪಾಂಡವರು ಎಲ್ಲಿದ್ದಾರೆ ಅನ್ನುವಂತಹ ವಿಷಯ ಸ್ಪಷ್ಟ ಆಗ್ತದೆ. ಆದ್ದರಿಂದ ಪಾಂಡವರ ಬಗ್ಗೆ ಇಷ್ಟು ನಿರ್ಧಾರಕ್ಕೆ ಬರೋಕ್ಕಿಂತಲೂ ಮುಂಚೆ ಕೃಪಾಚಾರ್ಯರು ಮಧ್ಯದಲ್ಲಿ ತಾವು ಮಾತನ್ನಾಡಲಿಕ್ಕೆ ಆರಂಭ ಮಾಡ್ತಾರೆ. ದುರ್ಯೋಧನ ಇನ್ನೂ ಮಾತಿಗೆ ಆರಂಭ ಮಾಡೋಕ್ಕಿಂತ ಮುಂಚೆ ಕೃಪಾಚಾರ್ಯರು ತಾವು ಈ ಬಂದಿರತಕ್ಕಂತಹ ಪ್ರಸಂಗ ಏನಿದೆ, ಪಾಂಡವರನ್ನು ಹುಡುಕಿಸುವಂತಹ ಪ್ರಸಂಗ, ಪಾಂಡವರನ್ನು ಯಾಕೆ ಹುಡುಕಿಸ್ಬೇಕು ಅಂದರೆ ಮರಳಿ ಬಂದರೆ ಅವರು ಎಲ್ಲಿ ರಾಜ್ಯ ಕೇಳ್ತಾರೋ, ರಾಜ್ಯ ಕೊಡದೇ ಇರುವಂತಹ ನಿರ್ಧಾರವನ್ನು ದುರ್ಯೋಧನ ತಳೆಯೋದಾದರೆ ಆಗ ಯುದ್ಧ ಅನ್ನೋದು ಅನಿವಾರ್ಯ ಆಗ್ತದೆ. ಯುದ್ಧ ಅನಿವಾರ್ಯ ಆದರೆ ಆಗ ಯುದ್ಧದಲ್ಲಿ ಗೆಲ್ಲಬೇಕು ಅಂತನ್ನೋದು ಯುದ್ಧದಲ್ಲಿ ಭಾಗವಹಿಸ್ತಕ್ಕಂತಹ ಎರಡೂ ಪಕ್ಷದವರು ಬಯಸ್ತಾರೆ. ಗೆಲ್ಲಬೇಕು ಅಂತ ಬಯಸೋದು ಸುಲಭ, ಆದರೆ ಗೆಲ್ಲುವುದಕ್ಕೆ ಸಾಮಗ್ರಿಗಳನ್ನು ಒಟ್ಟು ಮಾಡಿಕೊಳ್ಬೇಕು. ಯುದ್ಧವನ್ನು ಮಾಡುವಂತಹ ಕೌಶಲ್ಯವೇ ಬೇರೆ, ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂತಹ ಕೌಶಲ್ಯ ಬೇರೆ. ಎರಡು ವಿಭಿನ್ನವಾದಂತಹ ಕಾರ್ಯಕ್ಷೇತ್ರಗಳು. ಯುದ್ಧದಲ್ಲಿ ಗೆಲ್ಲೋದು ಮನುಷ್ಯ
ಪರಾಕ್ರಮಿಯಾದರೆ, ಸಾಹಸಿಯಾದರೆ, ಧೈರ್ಯವಂತನಾದರೆ, ಬಲಿಷ್ಠನಾದರೆ ಯುದ್ಧದಲ್ಲಿ ಗೆಲ್ತಾನೆ, ಯುದ್ಧವನ್ನು ಮಾಡ್ತಾನೆ. ಯುದ್ಧ ಮಾಡಲಿಕ್ಕೆ ಅಷ್ಟು ಗುಣಗಳು ಸಾಕು. ಆದರೆ ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ವ್ಯಕ್ತಿ ಸಬಲನಾಗಿರಬೇಕು, ಸಶಕ್ತನಾಗಿರಬೇಕು ಅಂತಂದರೆ ಅದಕ್ಕೂ ಪೂರ್ವಭಾವಿಯಾಗಿ ರಾಜಕೀಯವಾಗಿರ್ತಕ್ಕಂಥ ಸ್ವಲ್ಪ ಮುತ್ಸದ್ದಿತನವನ್ನು ಹೊಂದಿರಬೇಕು. ಅಂದರೆ ರಾಜಕೀಯವಾಗಿ ಯುದ್ಧದ ಗೆಲುವಿಗೋಸ್ಕರವಾಗಿ ಕೆಲವು ತಂತ್ರಗಳನ್ನು ಅನುಸರಿಸಬೇಕು. ಉದಾಹರಣೆಗೆ, ಒಂದು ಯುದ್ಧ ಆಗ್ತದೆ ಅಂತಂದರೆ ಸಾಮಾನ್ಯವಾಗಿ ಇದರಲ್ಲಿ 3 ಕ್ರಮದ ವ್ಯಕ್ತಿಗಳು ಕಾಣಿಸ್ಕೊತಾರೆ. ಒಂದು, ಯುದ್ಧದಲ್ಲಿ ನಮ್ಮ ಪಕ್ಷದಲ್ಲಿ ಸಹಾಯ ಮಾಡೋದು ಒಂದು ವರ್ಗದವರು. ಇನ್ನೊಂದು ವರ್ಗದವರು ಪರಪಕ್ಷದಲ್ಲಿ ಸಹಾಯ ಮಾಡೋರು ಅಂತ. ಈ 2 ವರ್ಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತದೆ. ಒಂದು ನಮ್ಮ ಪಕ್ಷಕ್ಕೆ ಸಹಾಯ ಮಾಡ್ತಾರೆ, ಇನ್ನೊಂದು ಇನ್ನೊಬ್ಬರ ಪಕ್ಷಕ್ಕೆ ಸಹಾಯ ಮಾಡ್ತಾರೆ. 3ನೇದವರಿದ್ದಾರೆ. ಅವ್ರು ಹೇಗಿದ್ದಾರೆ ಅಂತಂದರೆ, ಅವರು ನಿಮಗೂ ಸಹಾಯ ಮಾಡೋದಿಲ್ಲ, ಅವ್ರಿಗೂ ಸಹಾಯ ಮಾಡೋದಿಲ್ಲ ಅಂತನ್ನುವಂಥವ್ರು 3ನೇ ಪಕ್ಷದವರು. 4ನೇದವರಿದ್ದಾರೆ. ನಿಮಗೆ ಸಹಾಯವನ್ನು ನಾವು ಮಾಡೋದಿಲ್ಲ ಅಷ್ಟೇ ಅಲ್ಲ, ನಿಮ್ಮನ್ನು ವಿರೋಧಿಸ್ತಕ್ಕಂತಹ ವ್ಯಕ್ತಿಗಳು ಅಂತ ಯಾರು ಬರ್ತಾರೋ ಅಂಥವರಿಗೆ ನಾವು ಸಹಾಯವನ್ನು ಮಾಡಲಾರ್ದೇ ಇರೋದಿಲ್ಲ. ಇದು ಒಬ್ಬೊಬ್ಬರದು ಒಂದೊಂದು ಮನಸ್ಥಿತಿ. ಸೂಕ್ಷ್ಮತೆ ನೋಡಿ. ಒಬ್ಬ ವ್ಯಕ್ತಿ ಯುದ್ಧ ಮಾಡಬೇಕು ಅಂತ ಅಂದರೆ ವಿರೋಧಿ ಆಗಿರತಕ್ಕಂಥವನ ಪಕ್ಷದಲ್ಲಿ ಸಹಾಯ ಮಾಡೋರು ಅಷ್ಟೇ ಇವನಿಗೆ ವಿರೋಧಿಗಳಲ್ಲ. ತನಗೆ ಸಹಾಯ ಮಾಡದೇ ಇದ್ದವರು ಒಂದು ಕ್ರಮದಲ್ಲಿ ವಿರೋಧಿಗಳೇ. ಅವರು ಪರನಿಗೆ ಸಹಾಯ ಮಾಡದೇ ಇರ್ಬೋದು, ಆದರೆ ತನಗೆ ಸಹಾಯ ಮಾಡದೇ ಇದ್ದದ್ರಿಂದಲೇ ಅವರು ಒಂದು ಕ್ರಮದಲ್ಲಿ ಇವನಿಗೆ ವಿರೋಧಿಗಳು. ನೀವೇನು ಹೇಳ್ಬೋದು, ದೇ ಆರ್ ಟೇಕಿಂಗ್ ನ್ಯೂಟ್ರಲ್ ಸ್ಟ್ಯಾಂಡ್ ಅಂತ ಅನ್ಬೋದು. ಆದರೆ ಅವರ ಆ ವಿಧವಾದಂತಹ ನ್ಯೂಟ್ರಲ್ ಸ್ಟ್ಯಾಂಡಿಂದ ಏನಾಗ್ತದೆ ಅಂತಂದರೆ ಇಬ್ಬರಿಗೂ ಸಮಭಾರ ಅಂತ ಬರೋದಿಲ್ಲ. ಒಂದಾವೃತ್ತಿ ಈ ಮಧ್ಯಸ್ಥನಾದಂಥವನು ಅವನಿಗೆ ಸಹಾಯ ಮಾಡೋದ್ರ ಬದಲು ಇವನಿಗೆ ಸಹಾಯ ಮಾಡಿಬಿಟ್ಟ ಅಂದರೆ ಆಗ ಇವನ ಬಲ ಹೆಚ್ಚಾಗ್ಬಿಡ್ತದೆ. ನೋಡಿ, ಅಂದಮೇಲೆ ಮಧ್ಯಸ್ಥನಾಗಿ ಉಳಿಯೋದ್ರಿಂದನೂ ಕೂಡ ಕೆಲವು ಸರ್ತೆ ಏನು ಮಾಡಬಹುದು ಅಂತಂದರೆ ಯಾರನ್ನು ಬೇಕಾದರೂ ಸೋಲಿಸ್ಬೋದು. ಅಂದರೆ ಯಾರ ಬಲವನ್ನು ಬೇಕಾದ್ರೂ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಇದನ್ನು ಮಾಡ್ತಾರೆ. ಆದ್ದರಿಂದ ಇಲ್ಲಿ ಕೃಪಾಚಾರ್ಯರಂತಾರೆ, ನಾವು ಪಾಂಡವರನ್ನು ಹುಡುಕೋದು ಅಂತನ್ನೋದು ಒಂದು ಭಾಗ. ಯಾಕೆ ಅಂದರೆ ಪಾಂಡವರನ್ನು ಹುಡುಕಲೇಬೇಕಾದದ್ದು. ಯಾವತ್ತಿಗೂ ಶತ್ರುವಾದಂಥವನು ಸಾಮಾನ್ಯನಿದ್ರೂ ಅವನ ಬಗ್ಗೆ ಏನು ಮಾಡಬಾರ್ದು ಅಂದರೆ ಔದಾಸೀನ್ಯ ಮಾಡಬಾರ್ದು. ಸಾಮಾನ್ಯ ಶತ್ರುವು ಕೂಡ ಕೆಲವಾರು ಸರ್ತಿ ದೇಶ ಕಾಲಗಳು ಕೂಡಿ ಬಂದುಬಿಟ್ರೆ ಅವನೇ ಬಲಿಷ್ಠನಾಗಿ ಏನು ಮಾಡಿಬಿಡ್ತಾನೆ ಅಂದರೆ ನಮ್ಮ ಮೇಲೆ ಬಿದ್ದು ಬಿಡ್ತಾನೆ. ಶತ್ರು ದುರ್ಬಲನಾಗಿದ್ದಾನೆ ಅಥವಾ ಸಾಮಾನ್ಯನಿದ್ದಾನೆ. ಸಾಮಾನ್ಯನಿದ್ದರೆ ಒಂದು, ದುರ್ಬಲನಿದ್ದರೆ ಇನ್ನೊಂದು. ದುರ್ಬಲನೇ ಇದ್ದನ್ನು ಕೂಡ ದೇಶಕಾಲಗಳು ಅವನಿಗೆ ಅನುಕೂಲಕರವಾಗಿ ಸಹಾಯವನ್ನು ಮಾಡಿಬಿಟ್ರು ಅಂದರೆ ಆವಾಗ ನಮ್ಮ ಮೇಲೆ ಅವನು ಮುಗಿಬಿದ್ದರೆ ಆವಾಗ ನಾವು ಗೆಲ್ಲೋ ಪ್ರಸಂಗವೂ ಏನಾಗುತ್ತೆ ಅಂದರೆ ಸೋತು ಹೋಗೋ ಪ್ರಸಂಗ ಆಗಿಬಿಡ್ತದೆ. ಆದ್ದರಿಂದಾಗಿ ಸಾಮಾನ್ಯನ ಬಗ್ಗೆ ಆಗಲಿ ಅಥವಾ ಅಸಮರ್ಥನ ಬಗ್ಗೆ ಆಗಲಿ ನಾವು ಔದಾಸೀನ್ಯವನ್ನು ಯುದ್ಧದ ಸಂದರ್ಭದಲ್ಲಿ ಮಾಡಬಾರ್ದು ಅಂತ ಅನ್ನೋದಾದ ಪಕ್ಷದಲ್ಲಿ ಪಾಂಡವರಂತೂ ಸಾಮಾನ್ಯರು ಅಲ್ಲ, ದುರ್ಬಲರಂತೂ ಸರ್ವಥಾ ಅಲ್ಲ. ಅವರು ಬಲಿಷ್ಠ. ನಾವಜ್ಞೇಯ ರಿಪುಸ್ತಾಥ ಪ್ರಾಕೃತೋಪಿ ಬಭೂಷತ ಕಿಂ ಪುನಃ ಪಾಂಡವಾ ಶೂರಾ ವಿದ್ವಾಂಸಃ ಬಲಿನಸ್ತಥ. ಪಾಂಡವರು ಕೇವಲ ಶೂರರಲ್ಲ, ಅವರು ವಿದ್ವಾಂಸರು, ಒಳ್ಳೆ ವಿದ್ಯಾವಂತರು, ಜೊತೆಗೆ ಬಲಿಷ್ಠರು.
ಸಹಜವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ಗುಣಗಳು ಅಂತ ನಾನೇನು ಮೊದಲಿಗೆ ಪಟ್ಟಿ ಮಾಡಿದೆ, ಆ ಗುಣಗಳು ಅವರಲ್ಲಿ ಇದ್ದೇ ಇದ್ದಾಗ. ಮತ್ತು ಅದಕ್ಕೋಸ್ಕರವಾಗಿ ಎಲ್ಲಿಯ ಕಾಲದವರೆಗೆ ಅಜ್ಞಾತವಾಸ ಅಂತನ್ನೋದಿದೆಯಲ್ಲ, ಅಷ್ಟು ಕಾಲದವರೆಗೆ ಪಾಂಡವರು ಬಂದಿಲ್ಲ ಅಂತ ಅಂದುಕೊಂಡ್ರೆ ಅಷ್ಟು ಕಾಲದವರೆಗೆ ಪಾಂಡವರು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಕೃಪಾಚಾರ್ಯರನ್ನೋದು ಅಂದರೆ ಮುಂದಕ್ಕೆ ಪಾಂಡವರು ನಿಮ್ಮ ಎದುರಿಗೆ ಪ್ರಕಟರಾದರೆ, ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಬಂದರೆ ಅವರು ನಿಮ್ಮ ಕಣ್ಣಿಗೆ ಬೀಳಬೇಕಾದ್ರೆ ದುರ್ಬಲರಾಗಿ, ಮೊದಲೇ ಅವರು ಬಲಿಷ್ಠರು, ಇಷ್ಟು ದಿವಸ ಕಾದವ್ರು ನಿಮ್ಮ ಕಣ್ಣಿಗೆ ಕಾಣಿಸ್ಕೊತಾರೆ ಅಂದರೆ ಅವರು ಖಂಡಿತ ದುರ್ಬಲರಾಗಿ ನಿಮ್ಮ ಕಣ್ಣೆದುರಿಗೆ ಬರಲ್ಲ. ಅವರು ಬರಬೇಕಾದ್ರೆ ಅತ್ಯಂತ ಬಲಿಷ್ಠರಾಗೇ ಬರ್ತಾರೆ. ಅವರು ಸ್ವಯಂ ಬಲಿಷ್ಠರು. ಜೊತೆಗೆ ಅವರೇನು ಮಾಡ್ತಾರೆ ಅಂದರೆ, ಈ ಮೊದಲೇ ನಾನು ಪ್ರಸ್ತಾಪ ಮಾಡಿದ್ನಲ್ಲ, ರಾಜತಾಂತ್ರಿಕತೆಯಲ್ಲಿ ಅವರೇನು ಮಾಡ್ಕೊತಾರೆ ಅಂದರೆ ತಮ್ಮ ಪಕ್ಷವನ್ನು ಬಲಿಷ್ಠವನ್ನಾಗಿ ಮಾಡಿಕೊಳ್ಳಿಕ್ಕೆ ಮಿತ್ರರುಗಳ ಹಿಂಡೇನಿದೆ, ಮಿತ್ರರುಗಳ ದಂಡೇನಿದೆ ಅದನ್ನು ಬೆಳೆಸ್ಕೊತಾ ಬರ್ತಾರೆ. ಅಂದರೆ ಅವರು ಸಹಜ ಬಲದ ಜೊತೆಗೆ ಜಾಗತಿಕವಾದಂತಹ ಬೆಂಬಲವನ್ನು ಪಡೆದು ಅವರು ಪೃಥ್ವಿ ಮಂಡಲದಲ್ಲಿ ಯಾರಿಗೂ ಕೂಡ ಏನು ಮಾಡಲಿಕ್ಕೆ ಬಿಡೋದಿಲ್ಲ ಅಂದರೆ ನಿನ್ನ ಪಕ್ಷಕ್ಕೆ ಬರಲಿಕ್ಕೆ ಬಿಡೋದಿಲ್ಲ. ಅಲ್ಲಿಗೆ ಒಂದು ಅಂಶ ಸಿದ್ಧ ಆಗೋಗ್ಬಿಡ್ತದೆ, ಪಾಂಡವರು ಕೇವಲ ಬಲಿಷ್ಠರ ಜೊತೆಗೆ ನಿನಗೆ ಹೊಡೆದಾಡುವಂಥ ಪ್ರಸಂಗ ಅಲ್ಲ ದುರ್ಯೋಧನ. ಆ ಸಮಯದಲ್ಲಿ ಪಾಂಡವರನ್ನು ಅವಲಂಬಿಸ್ತಕ್ಕಂಥವ್ರು ಯಾರ್ಯಾರಿದ್ದಾರಲ್ಲ ಅವರೆಲ್ಲರ ಜೊತೆಗೆ ನೀ ಹೊಡೆದಾಡಬೇಕಾಗ್ತದೆ. ಯೋಚನೆ ಮಾಡು, ಈಗ ಪಾಂಡವರ ಸಲುವಾಗಿಯೇ ನಿದ್ದೆ ಹಾಳು ಮಾಡ್ಕೊಂಡಿದೀಯ, ಇನ್ನು ಪಾಂಡವರನ್ನು ಬೆಂಬಲಿಸುವಂತಹ ವ್ಯಕ್ತಿಗಳೇನಾದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗ್ಬಿಟ್ರು, ಹಿಂದೆ ಮುಂದೆ ಮಿತ್ರ ರಾಷ್ಟ್ರಗಳೆಲ್ಲವೂ ಕೂಡ ಒಂದು ವೇಳೆ ಪಾಂಡವರಿಗೆ ಸಹಾಯಕರಾಗಿ ಬಂದರು ಅಂತ ಇಟ್ಕೋ. ಆಗೇನಾಗ್ಬಿಡ್ತದೆ ಅಂತಂದರೆ, ನೀ ಪಾಂಡವರನ್ನು ಮುಟ್ಟಬೇಕಂದ್ರೆ ಇವರೆಲ್ಲರನ್ನು ದಾಟಿ ಹೋಗಿ ಆಮೇಲೆ ಅವ್ರನ್ನ ಮುಟ್ಟಬೇಕು. ಯುದ್ಧಕ್ಕಾಗಿ ಪಾಂಡವರನ್ನ ನೀನು ಕೂಗೋದಾದರೆ ಅವರೇನು ಮಾಡ್ತಾರೆ ಅಂದರೆ, ಮೊದಲು ತಾವು ಅಖಾಡಕ್ಕೆ ಇಳಿಯೋದಿಲ್ಲ, ತಮ್ಮನ್ನು ಬೆಂಬಲಿಸೋರನ್ನ ಅಖಾಡಕ್ಕೆ ಇಳಿಸ್ತಾರೆ. ನೀ ಅವ್ರ ಜೊತೆಗೆ ಹೋರಾಡೋಷ್ಟರಲ್ಲೇ ಹಣ್ಣಾದಾಗ ಸುಲಭವಾಗಿ ಪಾಂಡವರು ಬಂದು ನಿನ್ನನ್ನು ಸಂಹಾರ ಮಾಡಲಿಕ್ಕೆ ಅವಕಾಶ ಆಗ್ತದೆ. ನೋಡಿ, ಯುದ್ಧ ಅಂತನ್ನೋದು ಒಂದು ವಿಶ್ಲೇಷಣಾಪೂರಿತವಾಗಿರತಕ್ಕಂತಹ ಪ್ರಸಂಗ. ಇದರಲ್ಲಿ ಪ್ರತಿಯೊಂದು ಕಡೆಗೂ ಯೋದ್ಧಾರನ ನಡೆಗಳು ತುಂಬ ಅವಶ್ಯಕ ಆಗಿರ್ತವೆ. ಯೋದ್ಧಾರನಾಗಿರ್ತಕ್ಕಂಥವನು ಹೆಂಗೆ ಯೋಚನೆ ಮಾಡ್ತಾನೆ, ಹೇಗೆ ಯೋಚನೆ ಮಾಡಿದರೆ ಅವನು ಪ್ರತಿದ್ವಂದಿಯನ್ನು ಅಂದರೆ ಪ್ರತಿಪಕ್ಷಿಯನ್ನು, ತನ್ನನ್ನು ವಿರೋಧಿಸುವವನನ್ನು ಹೇಗೆ ಸೋಲಿಸ್ತಾನೆ ಅಂತನ್ನೋದು ಪ್ರತಿಯೊಂದು ಹಂತದಲ್ಲೂ ಯಾವುದೋ ಒಂದು ಸೂಕ್ಷ್ಮಾಂಶದಲ್ಲಿ ಏನಾಗ್ಬಿಡ್ತದೆ ಅಂದರೆ ಯುದ್ಧದ ಫಲಿತಾಂಶಗಳು ಮತ್ತು ತಿರುವು ಮುರುವಾಗಿಬಿಡ್ತದೆ. ಯಾವುದೋ ಪಕ್ಷಕ್ಕೆ ಯುದ್ಧದ ಜಯ ಬರಬೇಕಾಗಿದ್ದು ಕೊನೆಯ ಹಂತದಲ್ಲಿ ಇನ್ಯಾವುದೋ ಪಕ್ಷಕ್ಕೆ ಜಯ ಅಂತ ಬಂದುಬಿಡ್ತದೆ. ಯುದ್ಧದಲ್ಲಿ ಒಂದಂತೂ ಇದ್ದೇ ಇದೆ, ಏನಂತಂದರೆ ಗೆದ್ದವನು ಸೋತವನು ಸತ್ತ ಅಂತ. ಇದಂತೂ ಅತ್ಯಂತ ಸಹಜವಾಗಿರತಕ್ಕಂಥದ್ದು. ಇಷ್ಟನ್ನಂತೂ ಮೊದಲು ಯಾವನೇ ಯುದ್ಧಕ್ಕೆ ಹೋಗಬೇಕಾದ್ರೂ ಈ ಒಂದು ಅಪಾಯವನ್ನು, ಈ ಒಂದು ಅವಘಡವನ್ನು ಇದನ್ನು ಮೊದಲೇನು ಮಾಡಿರಬೇಕು, ಬುದ್ಧಿಯಲ್ಲಿ ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ಈ ಯುದ್ಧದಲ್ಲಿ ಸಾಕಷ್ಟು ವಿಧವಾದಂತಹ ನಾಶಗಳು, ಹಾನಿಗಳು ನನಗೆ, ನನ್ನ ಪಕ್ಷದವರಿಗೆ ಸಂಭವಿಸ್ತದೆ. ಆ ಹಾನಿಯನ್ನು ಎಲ್ಲವನ್ನು ಕೂಡ ನಾನೇನು ಮಾಡ್ಕೊತೀನಿ ಅಂದರೆ ಹೇಗೋ ಒಂದು ಕ್ರಮದಲ್ಲಿ ತುಂಬಿಕೊಳ್ತೀನಿ ಅಂತನ್ನುವಂತಹ ದೃಢತೆ ಇದ್ದವನು ಯುದ್ಧಕ್ಕೆ ಇಳಿಬೇಕು. ಯುದ್ಧಕ್ಕೆ ಇಳಿಬೇಕು ಅಂದ್ರೆ ಮೊದಲು ಇಷ್ಟಿದೆ. ಇಳಿದ ಮೇಲೆ ಇದೆಲ್ಲವೂ ಸಹಜ. ಇಳಿದ ಮೇಲೆ ಅಲ್ಲಿ ಮುಂದಕ್ಕೆ ಹೆಜ್ಜೆ ಇಟ್ಟ ಮೇಲೆ ಮುಂದಕ್ಕೆ ಹೋಗಬೇಕೆ ಹೊರತು ಹಿಂದಕ್ಕೆ ಬರೋ ಹಾಗಿಲ್ಲ. ಆದ್ದರಿಂದ ಈ ಪಾಂಡವರ ಬರವನ್ನು ಅಂದರೆ ಪಾಂಡವರು ಬರೋದನ್ನು ನಿರೀಕ್ಷೆ ಮಾಡ್ತಾ ಕೂಡೋದು ಅಂತನ್ನೋದೇನಿದೆಯಲ್ಲ ಅದು ಮೂರ್ಖತನ ಮೊದಲನೇದ್ದು. ಎರಡನೇದ್ದು, ಪಾಂಡವರನ್ನು ಹುಡುಕಿಸ್ಲಿಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ರಲ್ಲ, ಹುಡುಕಿಸ್ಲಿಕ್ಕೆ ಕಳಿಸ್ಬೇಕು ಅನ್ನೋದು ಕೂಡ ಒಂದು ಕೆಲಸವೇ ಹೊರತಾಗಿ ಅದೇ ಒಂದು ಕೆಲಸ ಅಲ್ಲ. ಅದನ್ನು ಬಿಟ್ಟು ಬೇರೆ ಕೆಲಸವೂ ಇದೆ. ಸೇನೆಯನ್ನು ಸಂಗ್ರಹ ಮಾಡ್ಕೋಬೇಕು, ಮಿತ್ರರನ್ನು ಸಂಗ್ರಹ ಮಾಡ್ಕೋಬೇಕು, ಕೋಶಗಳನ್ನು ತುಂಬಿಸ್ಕೋಬೇಕು, ಧನದ್ರವ್ಯಾದಿಗಳಿಂದ ಬಲಿಷ್ಠರಾಗಬೇಕು. ಮತ್ತು ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಒಬ್ಬ ರಾಜ ಅಂತಂದರೆ ಅವನಿಗೆ ಕೋಶ, ಐಶ್ವರ್ಯ, ಸೈನ್ಯ ಬಲ, ಅಧಿಕಾರಿಗಳ ಬಲ, ಮಿತ್ರರ ಬಲ ಇದೆಲ್ಲವೂ ಇದ್ದಾಗ
ಅವನು ಯುದ್ಧಕ್ಕೆ ಸಶಕ್ತನಾದಂತಹ ರಾಜ ಅಂತ ಅನ್ನಿಸ್ಕೊಳುತ್ತೆ. ಆದ್ದರಿಂದ ತಸ್ಮಾತ್ ಬಲಂಚ ಕೋಶಂಚ ನೀತಿಶ್ಚಾತ್ರ ವಿಧೀಯತಾಂ ಯಥಾ ಕಾಲೋದಯ ಪ್ರಾಪ್ತೆ ಸಮ್ಯಕ್ ಸಂದದ್ಮಹೇ ಪರೈಹಿ. ಇಷ್ಟು ಮಾಡಬೇಕು. ಮತ್ತು ನಿನ್ನ ಹತ್ತಿರ ಇರತಕ್ಕಂತಹ ಸ್ನೇಹಿತರುಗಳಲ್ಲಿಯೂ ನಿನ್ನ ಬಂಧುವರ್ಗದವರಲ್ಲಿಯೂ ಕೂಡ ಯಾರು ಅತ್ಯಂತ ಬಲಿಷ್ಠರು ಅವರು ನಿನ್ನ ಪಕ್ಷದಲ್ಲಿ ಅವ್ರಿಗೆ ಯಾವ ಸ್ಥಾನಮಾನಗಳನ್ನು ಕೊಟ್ಟಿದ್ದಿ ನೋಡಿ. ಪ್ರತಿಯೊಂದು ಒಂದೊಂದು ಯುದ್ಧ ಯಾವನೋ ಒಬ್ಬವನು ಅತ್ಯಂತ ಬಲಿಷ್ಠನಾಗಿದ್ದು ಕೂಡ ಅವನು ತುಂಬ ಮನಃಪೂರ್ವಕವಾಗಿ ನನ್ನ ಜೊತೆಗೆ ನಿಂತುಕೊಂಡು ನನ್ನೊಂದಿಗೆ ಯುದ್ಧವನ್ನು ಮಾಡಲಿಲ್ಲ ಅಂದರೆ ಅವನು ಬಲಿಷ್ಠನಿದ್ದರೂ ಕೂಡ ನನಗೆ ಸಹಾಯ ಸಿಗದೆ ಹೋಗುತ್ತೆ. ಬಲಿಷ್ಠನಾಗೋದು ಮಾತ್ರ ಅಲ್ಲ, ನನ್ನೊಂದಿಗೆ ಅವನ ಸ್ನೇಹ ಸಂಬಂಧ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಅವ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ನನಗೋಸ್ಕರ ಹೋರಾಡಬೇಕು. ಆಗ ಅವನು ನನ್ನ ಪಕ್ಷದಲ್ಲಿದ್ದಕ್ಕೆ ನನಗೆ ಸಂಪೂರ್ಣವಾದ ಲಾಭ ಸಿಕ್ಕ ಹಾಗೆ. ಯಾಕೆಂದರೆ ಯುದ್ಧದಲ್ಲಿ ಪ್ರಾಣ ಹೋಗೋ ತನಕನೂ ಏನಿರ್ತದೆ, ಪ್ರಸಂಗ ಇರ್ತದೆ. ಅಂಥ ಪ್ರಸಂಗದ ಸಂದರ್ಭದಲ್ಲಿ ತನ್ನದಲ್ಲದ ಯುದ್ಧಕ್ಕೆ ಕೇವಲ ಸ್ನೇಹ ಭಾವದಿಂದ ಬಂದು ಹೋರಾಡುವಂಥವರು ಅವರು ಎಷ್ಟರ ಮಟ್ಟಿಗೆ ತಮ್ಮ ಎಲ್ಲ ಬಲವನ್ನು ವಿನಿಯೋಗ ಮಾಡಬಲ್ಲರು ಅದರ ಬಗ್ಗೆ ನಿಂಗೊಂದು ಏನಿರಬೇಕಂದ್ರೆ ಎಚ್ಚರಿಕೆ ಇರಬೇಕು. ಯಾಕೆಂದರೆ ಕೆಲಸ ಮಾಡು ಅಂತ ಹೇಳಿದಾಗ ಮಾಡೋದಕ್ಕೂ, ಕೆಲಸ ಇದನ್ನು ಮಾಡಬೇಕಾಗ್ತದೆ ಅಂತ ತಿಳಿದು ಮಾಡೋದಕ್ಕೂ, ಈ ಕೆಲಸಕ್ಕಿಂತ ಪ್ರತಿಕ್ರಿಯೆ ಬಂದರೆ ಅದಕ್ಕೆ ಪ್ರತ್ಯುತ್ತರವನ್ನು ಈ ರೀತಿ ಕೊಡಬೇಕು ಅಂತ ಯೋಚನೆ ಮಾಡಿ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗೆ ತುಂಬ ಬಲಿಷ್ಠರಾದಂಥವ್ರು ನಿನ್ನ ಹತ್ತಿರ ಎಷ್ಟು ಜನ ಇದ್ದಾರೆ? ಮಧ್ಯಮ ಬಲ ಇರೋರು ಎಷ್ಟು ಜನ ಇದ್ದಾರೆ? ಕನಿಷ್ಠವಾದ ಬಲ ಇದ್ದವರು ಎಷ್ಟು ಜನ ಇದ್ದಾರೆ? ಈ ಮಧ್ಯಮ, ಉತ್ತಮ, ಅಧಮಾದಿ ಬಲಿಷ್ಠರುಗಳ ಮಧ್ಯದಲ್ಲಿ ಯಾರು ಎಷ್ಟರ ಮಟ್ಟಿಗೆ ನಿನಗೋಸ್ಕರ ಸರ್ವಸ್ವ ತ್ಯಾಗ ಮಾಡಿ ದುಡಿಲಿಕ್ಕೆ ಸಿದ್ಧರಿದ್ದಾರೆ? ಈ ಎಲ್ಲ ಅಂಶಗಳನ್ನು ಮತ್ತು ಸ್ವರಾಷ್ಟ್ರದಲ್ಲಿ, ಪರರಾಷ್ಟ್ರಗಳಲ್ಲಿ, ಜಾಗತಿಕವಾಗಿ ಜನರ ಬೆಂಬಲ ಅಂತನ್ನೋದು ಕೂಡ ಯಾರಿಗೆ ಹೆಚ್ಚು ಪ್ರಮಾಣದಲ್ಲಿದೆ, ಯಾರಿಗೆ ಕಡಿಮೆ ಪ್ರಮಾಣದಲ್ಲಿದೆ, ನ್ಯೂಟ್ರಲ್ ಸ್ಟ್ಯಾಂಡ್ಸ್ ತೊಗೊಳ್ಳುವಂಥವ್ರು ಎಷ್ಟು ಜನ ಇದ್ದಾರೆ, ಇದೆಲ್ಲವನ್ನು ಏನು ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ಪಾಂಡವರ ಜೊತೆಗೆ ನಿನಗೆ ಸಂತೋಷ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಸಂಧಿಯನ್ನು ಮಾಡಿಕೊಳ್ಳೋದ್ರಿಂದ ನಿನಗೆ ಯಾವ ಕ್ರಮದ ಲಾಭ ಇದೆ ಅಂತನ್ನೋದನ್ನೊಂದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ಮನುಷ್ಯ ವ್ಯಕ್ತಿಯಾದಂಥವನು ಬಲಿಷ್ಠರ ಜೊತೆಗೆ ವಿರೋಧವನ್ನು ಕಟ್ಟಿಕೊಂಡು ಬಹುಕಾಲದವರೆಗೆ ಸುಖವಾಗಿ ಬಾಳಲಿಕ್ಕಾಗೋದಿಲ್ಲ. ಸುಖದ ಬಾಳುವೆ, ನೆಮ್ಮದಿಯ ಬಾಳುವೆ ಒಬ್ಬ ವ್ಯಕ್ತಿಗೆ ಸಿಗಬೇಕು ಅಂತ ಅಂದರೆ ಅವನಿಗೆ ಮೊದಲು ದ್ವೇಷವನ್ನು ಕಟ್ಕೊಳ್ಳುವಂತಹ ಪ್ರಸಂಗ ಇರಬಾರ್ದು. ಎಷ್ಟು ಮನುಷ್ಯ ದ್ವೇಷವನ್ನು ಮಾಡಿ ಬದುಕಲಿಕ್ಕೆ ಹೋಗ್ತಾನೆ ಅಷ್ಟಷ್ಟು ತನ್ನ ನೆಮ್ಮದಿಯನ್ನು ಬಲಿ ಕೊಟ್ಟು ಬದುಕಬೇಕಾಗ್ತದೆ. ನಿತ್ಯ ಜೀವನದಲ್ಲಿಯೂ ಇದೇ ಸಮಸ್ಯೆ. ಯಾರ್ದಾರ ಜೊತೆಗೆ ದ್ವೇಷವನ್ನು ಮಾಡ್ತೀವಿ ಅಂದರೆ ಅಷ್ಟು ಕಾಲದವರೆಗೆ ನಮ್ಮ ಸ್ವಂತದ್ದು ಯಾವುದೋ ಒಂದು ಸತ್ಕರ್ಮವನ್ನು ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಸಾಧನೆಯನ್ನು ಮಾಡ್ಬೋದಿರ್ಬೋದು, ಅಥವಾ ಜೀವನದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಪ್ರಗತಿಯನ್ನು ಸಾಧಿಸುವಂಥ ಪ್ರಸಂಗ ಇರ್ಬೋದು, ಅದನ್ನೆಲ್ಲವನ್ನು ಕಳ್ಕೊಳ್ಬೇಕಾಗ್ತದೆ. ಯಾಕೆ ಅಂತಂದರೆ ಈ ಮಾನಸಿಕವಾದಂತಹ ಸ್ಥಿತಿಯಲ್ಲಿ ಇನ್ನೊಬ್ಬರನ್ನ ದ್ವೇಷ ಮಾಡಲಿಕ್ಕೆ ಸಮಯ ತುಂಬ ವಿನಿಯೋಗ ಆಗಬೇಕು. ಯಾವ ಸಮಯವನ್ನು ವಿನಿಯೋಗ ಮಾಡಿದರೆ ಮನುಷ್ಯ ತನ್ನ ಪ್ರಗತಿಯನ್ನು ಸಂಪಾದನೆ ಮಾಡ್ಬೋದು, ಅಷ್ಟು ಪ್ರಗತಿಯನ್ನು ಸಂಪಾದನೆ ಮಾಡತಕ್ಕಂತಹ ಕಾಲಾವಧಿಯಲ್ಲಿ ತಾನೇನು ಮಾಡಬೇಕಾಗ್ತದೆ, ದ್ವೇಷಕ್ಕೋಸ್ಕರ ವಿನಿಯೋಗ ಮಾಡಬೇಕಾಗ್ತದೆ. ಆದ್ದರಿಂದ ಪಾಂಡವರ ಜೊತೆಗೆ ದ್ವೇಷವನ್ನು ಮಾಡಿ ನೀನು ಸಾಧಿಸುವುದಕ್ಕಿಂತಲೂ ಪಾಂಡವರ ಜೊತೆಗೆ ಸಂಧಿಯನ್ನು ನೀನು ಮಾಡಿಕೊಂಡು ಬಿಟ್ಟರೆ ಆವಾಗ ನಿನಗೆ ನಿನ್ನ ಸ್ವಂತದ ಪ್ರಗತಿ ಅಂತನ್ನೋದು ಬೇಕಾದಷ್ಟಾಗತ್ತೆ. ದ್ವೇಷ ಹೆಚ್ಚಬೇಕೋ, ದ್ವೇಷಕ್ಕೆ ಪ್ರಾಮುಖ್ಯತೆಯೋ ಅಥವಾ ನನ್ನ ಆತ್ಮೋನ್ನತಿಗೆ ಪ್ರಾಮುಖ್ಯತೆಯೋ ಅಂತ ನಿನ್ನನ್ನು ಒಂದು ಆವೃತ್ತಿ ನೀನು ಪರಾಮರ್ಶೆ ಮಾಡ್ಕೊ. ದ್ವೇಷವೇ ನನಗೆ ಭಾಳ ಮುಖ್ಯವಾದದ್ದು, ಪಾಂಡವರ ದ್ವೇಷ ಮಾಡತಕ್ಕಂಥದ್ರಿಂದಲೇ ನಾನು ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡೋದಿದ್ರೆ ಮಾಡಿದ್ದೀನಿ ಅಂತ, ಇಲ್ಲದೇ ಇದ್ದರೆ ನಾನು ಇನ್ನೇನೂ ಮಾಡಿಲ್ಲ ಅಂತ ಅಂದ್ಕೊಳ್ಳೋದಾದರೆ, ದ್ವೇಷವೇ ಪ್ರಧಾನವಾಗೋದಾದರೆ ಆಗ ಅದಕ್ಕೋಸ್ಕರವಾಗಿ ಇದನ್ನೆಲ್ಲವನ್ನು ಬಲಿ ಕೊಡಬೇಕಾಗ್ತದೆ.
ಸಾಮಾನ್ಯವಾಗಿ ಇಬ್ಬರು ಓಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಓಡುವಂಥವನು, ಅಂದರೆ ಅವನೇ ಮೊದಲಿಗನಾಗಿ ಬರಬೇಕು ಅಂತ ಇಟ್ಕೊಂಡ್ರೆ 10 ಜನರ ಜೊತೆಗೆ, ಇಬ್ಬರಲ್ಲ 10 ಜನರ ಜೊತೆಗೆ ಓಡ್ತಿರ್ಬೇಕಾದ್ರೆ ಅವನಿಗೇನಾದರೂ ಪೆಟ್ಟಾಗಿ ಅವನ ಓಡುವಂತಹ ವೇಗ ಅದು ಕುಂಠಿತ ಆಗಿಬಿಟ್ರೆ ನಾವೆಲ್ಲ ಸಾಮಾನ್ಯವಾಗಿ ಏನು ಅಂದ್ಕೊಳ್ತೀವಿ, ಅವನು ಇಷ್ಟು ಕಾಲದಲ್ಲಿ ಇಷ್ಟು ದೂರದವರೆಗೆ ಓಡಿಬಿಟ್ಟಿರ್ತಿದ್ದ, ಅಷ್ಟನ್ನು ಅವನೇನು ಮಾಡಲಿಲ್ಲ, ಓಡಲಿಲ್ಲ ಅಂತ ಅಂದುಕೊಳ್ತೀವಿ. ಇದು ಕೇವಲ ಒಂದು ಕ್ರಮದ ಹಾನಿ ಅಂತ ನಾವು ಪರಿಭಾವಿಸ್ತೀವಿ. ಇಷ್ಟು ಮಾತ್ರ ಹಾನಿಯಲ್ಲ, ಜೀವನದ ಓಡುವಿಕೆಯ ಮಧ್ಯದಲ್ಲಿ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಹಾನಿ ಇದೆ. ನಾವು ದ್ವೇಷವನ್ನು ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಪ್ರಗತಿಯನ್ನು ಕಳ್ಕೊಳ್ಳೋದು ಅಂತನ್ನುವಂಥದ್ದೊಂದು ಏನಿದೆಯಲ್ಲ, ಆ ಹಾನಿ ಮಾತ್ರ ಅಲ್ಲ, ಉತ್ತರದಲ್ಲಿ ವಿಗತಿಯ ಹತ್ತಿರದಲ್ಲಿ ಹೋಗ್ತಿದ್ದೀವಿ ಅಂತನ್ನೋದು ಇನ್ನೊಂದು ಹಾನಿ. ಓಡೋನು ಓಡೋದನ್ನು ನಿಲ್ಲಿಸ್ಬಿಟ್ರೆ ನಿಂತಲ್ಲಿ ನಿಂತಿರ್ತಾನೆ, ಅವ ಹಿಂದಕ್ಕೆ ಹೋಗಿರೋದಿಲ್ಲ. ಜೀವನದ ನಡಿಗೆ ಕಾಲಚಕ್ರದ ಧಾವಂತದ ಮಧ್ಯದಲ್ಲಿ ಏನಿದೆ ಅಂದರೆ ವ್ಯತ್ಯಾಸ ಏನಾಗ್ತದೆ ಅಂದರೆ, ನಮ್ಮೊಂದಿಗೆ ಕಾಲಚಕ್ರವು ತಿರುಗ್ತಾ ಇರ್ತದಲ್ಲ, ಆದ್ದರಿಂದಾಗಿ ನಾವು ನಿಂತಲ್ಲಿ ನಿಂತಿದ್ದೀವಿ ಅಂತಾಗೋದಿಲ್ಲ, ನಾವು ಹಿಂದಕ್ಕೆ ಹೋಗ್ತಿರ್ತೀವಿ. ಇದೊಂಥರ ಎಸ್ಕಲೇಟರ್ನಲ್ಲಿ ವಿರುದ್ಧವಾಗಿ ಹೋದಂಗೆ. ಎಸ್ಕಲೇಟರ್ ಮೇಲಕ್ಕೆ ಹೋಗ್ತಿರ್ಬೇಕಾದ್ರೆ ನಾವು ಕೆಳಗಿಳಿಬೇಕು ಅಂತ ಪ್ರಯತ್ನ ಪಟ್ಟರೆ 16 ಮೆಟ್ಲನ್ನು ನಾವು ಮಿನಿಮಮ್ ಏನು ಮಾಡಬೇಕಾಗ್ತದೆ, 25ರಿಂದ 26 ಮೆಟ್ಲು ಇಳಿಬೇಕಾಗ್ತದೆ. ಯಾಕೆ ಅಂದರೆ ನಮ್ಮ ಓಡುವಿಕೆಯ ನಡಿಗೆಗೆ ವಿರುದ್ಧವಾದಂತಹ ನಡಿಗೆ ಎಸ್ಕಲೇಟರ್ದಾದ್ರಿಂದಾಗಿ ನಾವು 16 ಮೆಟ್ಲನ್ನು 26 ಮೆಟ್ಲು ಮಾಡ್ಕೊಂಡು ಇಳಿತೀವಿ. ಸ್ಥಿರವಾದ ಮೆಟ್ಲಿದ್ದು ಬಿಟ್ಟರೆ 16 ಮೆಟ್ಲನ್ನು 16 ಮೆಟ್ಲು ಅಂತಲೇ ಇಳಿತೀವಿ. ಡೆಸ್ಟಿನೇಷನ್ ಏನಿರ್ತದೆ ಅಂದರೆ ಲೆಂತ್ ಏನಿರ್ತದೆ ಅಂದರೆ ಅದು 16 ಮೆಟ್ಲಿನ ಲೆಂತು ಅಲ್ಲೇನ್ರಿ ಇಂಜಿನಿಯರ್ ಸಾಹೇಬ್ರೆ. ಆದರೆ ಎಸ್ಕಲೇಟರ್ನೊಳಗೆ ವಿರುದ್ಧವಾಗಿ ಇಳಿರಿ, ಆವಾಗ ನೀವು 26 ಮೆಟ್ಲು ಇಳಿತೀರಿ. ಜೀವನದಲ್ಲಿಯೂ ಕೂಡ ಕೃಪಾಚಾರ್ಯರು ಹೇಳುವಂತಹ ಸತ್ಯ, ನೀನು ಒಂದು ವೇಳೆ ದ್ವೇಷವನ್ನು ಮಾಡಲಿಕ್ಕೆ ಹೊರಟ್ರೆ ಉನ್ನತಿಯನ್ನು ಕಳ್ಕೊಳ್ತೀ ಅಂತನ್ನೋದು ಎಲ್ಲರೂ ಜಗತ್ತಿನಲ್ಲಿ ಹೇಳಿಬಿಟ್ಟಿದ್ದಾರೆ. ನಾ ಅದನ್ನೇ ಹೇಳೋದಿಲ್ಲ. ನಾನೇನು ಹೇಳ್ತೀ ಅಂದರೆ ಅವನತಿಯನ್ನು ಸಂಪಾದನೆ ಮಾಡ್ತೀ ಅಂತನ್ನೋದು ಎರಡನೇದೊಂದಿದೆ, ಅದನ್ನು ಹೇಳ್ತಾ ಇದ್ದೀನಿ. ಔನ್ನತ್ಯವನ್ನು ಕಳ್ಕೊಳ್ಳೋದು ಒಂದು ನಾಶ, ಅವನತಿಯನ್ನು ಸಂಪಾದನೆ ಮಾಡ್ಕೊಳ್ಳೋದು ಇನ್ನೊಂದು ನಾಶ. ನ್ಯಾಯೇನ ಅನನ್ಯ ಬಲಿನಃ ಬಲಾಚ್ಚ ಅನನ್ಯ ದುರ್ಹೃದ ಸಾಂತ್ವಯಿತ್ವಾ ಚ ಮಿತ್ರಾಣಿ ಹೀನ ಸ್ವಬಲವಾಹನೈ ಸ್ವಕೋಶ ಬಲಸಮೃದ್ಧ ಸರ್ವಾಂ ಸಿದ್ಧಿಂ ಅವಾಪ್ಸ್ಯಸಿ. ಆದ್ದರಿಂದ ಯುದ್ಧವೇ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ತನ್ನ ಕೋಶ ತನ್ನ ಬಲವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಅನೇಕರಿಗೆ ಅನೇಕ ಕ್ರಮದಿಂದಾಗಿ ಉಪಕಾರಗಳನ್ನು ಮಾಡೋದರಿಂದ, ದಾನಮಾನಾದಿಗಳಿಂದ, ನಾನಾ ರೀತಿಯಿಂದ ಮಿತ್ರರನ್ನು ವಶಪಡಿಸಿಕೊಂಡು ಅವರು ಸಹಾಯವನ್ನು ಮಾಡಲೇಬೇಕು ಅಂತ ಅನಿವಾರ್ಯತೆಗೆ ಸಿಕ್ಕು ಅವರು ಪಾಂಡವರ ವಿರುದ್ಧವಾಗಿ ಇನ್ನೊಂದಿಗೆ ಯುದ್ಧಕ್ಕೋಸ್ಕರವಾಗಿ ಬರಬೇಕು. ಹಾಗೆ ಮಾಡಿದರೆ ನಿನಗೆ ಸಿದ್ಧಿ ಅಂತನ್ನೋದು ಸಿಗ್ತದೆ. ಆದ್ದರಿಂದ ಇದನ್ನೆಲ್ಲವನ್ನು ಯೋಚನೆ ಮಾಡ್ಕೊ ಅಂತ ಹೇಳುವಂತಹ ಕೃಪಾಚಾರ್ಯರು ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಸಂಧಿಗೆ ನೀನು ಒಡಂಬಡೋದು ಅಂತನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ನೀನು ನಿನ್ನ ಮಿತ್ರ ಪಕ್ಷವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಸಂಧಿಯನ್ನು ಮಾಡ್ಕೊ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಸೂಕ್ಷ್ಮವಾದಂತಹ ಅಂಶ ಇದೆ. ಏನಂದರೆ, ಬಲಿಷ್ಠನಾದಂತಹ ವ್ಯಕ್ತಿ ಸ್ನೇಹಕ್ಕೋಸ್ಕರವಾಗಿ ಕೈ ಚಾಚಿದರೆ ಪ್ರತಿಯಾಗಿ ಸ್ನೇಹವನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋನು ಇವನನ್ನು ದುರ್ಬಲ ಅಂತ ಪರಿಭಾವಿಸಿ ಇವನೊಂದಿಗೆ ಕೈ ಜೋಡಿಸೋದಿಲ್ಲ. ಆಗ ಅವನು ಇವನೊಂದಿಗೆ ಸ್ನೇಹವನ್ನು ಮಾಡಲಿಕ್ಕೆ ಹಾತೊರಿತಾನೆ, ಇವನೊಂದಿಗೆ ಸ್ನೇಹ ಭಾವದಿಂದ ಇರಲಿಕ್ಕೆ ಬಯಸ್ತಾನೆ. ಆ ಸ್ನೇಹದ ನಿಮಿತ್ತವಾಗಿ ಅನೇಕ ಲಾಭಗಳನ್ನು ಅವನು ಇವನಿಂದ ನಿರೀಕ್ಷೆ ಮಾಡ್ತಾನೆ, ಇವನು ಅವನಿಂದ ಪರಸ್ಪರವಾಗಿ ಅದೇ ರೀತಿಯಾದ ಲಾಭಗಳನ್ನು ನಿರೀಕ್ಷಿಸಬಹುದು. ಯಾಕೆಂದರೆ ಬಲಿಷ್ಠನಾಗಿರೋದು ಅಂತನ್ನೋದೇ ಇವನ ತಕ್ಕಡಿ ಏನಾಗಿರ್ತದೆ, ಹೆಚ್ಚು ಭಾರ ಆಗಿರೋದಕ್ಕೆ ದ್ಯೋತಕ.
ನೀನು ನಿನ್ನ ಮಿತ್ರರನ್ನು, ನಿನ್ನ ಹಿತವರನ್ನು, ನಿನ್ನ ಬಂಧುವರ್ಗದವರನ್ನು, ನಿನಗೆ ಸಹಾಯ ಮಾಡತಕ್ಕಂಥವ್ರನ್ನ ನಿನ್ನ ಪಕ್ಷದಲ್ಲಿ ಚೆನ್ನಾಗಿ ಉಳಿಸ್ಕೊಂಡು ಅವರನ್ನು ಎಲ್ಲರನ್ನು ಇಟ್ಟುಕೊಂಡು ಯುದ್ಧ ಮಾಡಲಿಕ್ಕೆ ಹೋದ್ರೂ ನಿನಗೆ ಲಾಭ, ಸಂಧಿ ಮಾಡಿಕೊಳ್ಳಿಕ್ಕೆ ಹೋದ್ರೂ ಲಾಭ. ಸಂಧಿ ಮಾಡಿಕೊಳ್ಬೇಕಾದ್ರೆ ಪಾಂಡವರೆಲ್ಲರೂ ಯೋಚನೆ ಮಾಡ್ತಾರೆ, ಇಷ್ಟು ಬಲಿಷ್ಠನಾಗಿದ್ದೂ ಕೂಡ ದುರ್ಯೋಧನ ಸಂಧಿಗೆ ಒಡಂಬಡ್ತಾ ಇದ್ದಾನೆ ಅಂದರೆ ಈ ಸಂಧಿ ಅಂತನ್ನೋದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಲ್ಲ, ಶಾಶ್ವತವಾಗಿ ಈ ಸಂಧಿ ಉಳಿಯೋ ಹಂಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಸಂಧಿಯನ್ನು ಮುರಿದು ನಾವೇನಾದರೂ ಯುದ್ಧಕ್ಕೆ ಹೋದ್ವಿ ಅಂದರೆ ಅವನ ಪಕ್ಷದಲ್ಲಿ ಇಷ್ಟು ಸಹಾಯಕರಿದ್ದಾರೆ ಅಂತ ಅವರು ಯೋಚನೆ ಮಾಡ್ತಾರೆ. ಆದ್ದರಿಂದ ಸಂಧಿಯನ್ನೇ ಮಾಡ್ಕೊ ಅಥವಾ ಯುದ್ಧವನ್ನೇ ಮಾಡು, ಯಾವುದನ್ನು ಮಾಡಿಕೊಂಡ್ರೂ ದುರ್ಬಲನಾಗಿ ಎರಡೂ ಪ್ರಸಂಗಗಳಿಗಿಳಿಬೇಡ. ಯುದ್ಧಕ್ಕಿಳಿಬೇಕಂದ್ರೂ ಬಲಿಷ್ಠನಾಗೇ ಇಳಿ, ಸಂಧಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗೋದಾದರೂ ಬಲಿಷ್ಠನಾಗೇ ಹೋಗು. ಉಭಯಥಾಪಿ ನಿನಗೆ ಸೇನಾ ಸಂಗ್ರಹಣ, ಕೋಶ ಸಂಗ್ರಹಣ, ಬಲ ಸಂಗ್ರಹಣ, ಅಧಿಕಾರಿ ವರ್ಗದವರ ಜೊತೆಗೆ ಒಳ್ಳೆ ವಿಧದಲ್ಲಿ ಸ್ನೇಹಪೂರ್ಣವಾದಂತಹ ಸಂಬಂಧಗಳು ಇದೆಲ್ಲವೂ ಅತ್ಯಂತ ಅನಿವಾರ್ಯವಾಗಿ ಬೇಕಾಗಿರತಕ್ಕಂತಹ ಮತ್ತು ಯುದ್ಧಕ್ಕೆ ಅತ್ಯವಶ್ಯಕವಾಗಿರತಕ್ಕಂತಹ ಮತ್ತು ಸಾಧನ ಪದಾರ್ಥಗಳು. ಆ ರೀತಿಯಲ್ಲಿ ಯೋಚನೆಯನ್ನು ಮಾಡು ಅಂತ ಇಷ್ಟು ಭೀಷ್ಮಾಚಾರ್ಯರು ಪಾಂಡವರ ಅಸ್ತಿತ್ವವನ್ನು ನಿರೂಪಣೆ ಮಾಡಿದ ಮೇಲೆ ದುರ್ಯೋಧನ ಹೇಗಿದ್ದು ಯೋಚನೆ ಮಾಡಬೇಕು. ಪ್ರಕೃತ ಪ್ರಸಂಗದಲ್ಲಿ ದುರ್ಯೋಧನನಿಗೆ ಕೇವಲ ಪಾಂಡವರನ್ನು ಹುಡುಕಿಸೋದು ಮಾತ್ರ ಅಲ್ಲ, ಅದರೊಂದಿಗೆ ಬೇರೆ ಇದ್ದು ಕೆಲವು ಮಹತ್ವದ ಕಾರ್ಯಗಳಿದ್ದಾವೆ. ಅವನ್ನು ಕಡೆಗಣಿಸಿದರೆ ಪಾಂಡವರು ವ್ಯಕ್ತರಾದ ನಂತರದಲ್ಲಿ, ಅಂದರೆ ಪಾಂಡವರ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಎದುರಿಗೆ ಬಂದಾಗ ಪಶ್ಚಾತ್ತಾಪ ಪಡುವಂತಹ ಪ್ರಸಂಗಗಳು ಎದುರಾಗ್ಬೋದು. ಹಾಗೆ ಪಶ್ಚಾತ್ತಾಪ ಪಡಬಾರ್ದು ಅಂತಂದರೆ ದುರ್ಯೋಧನ ಪೂರ್ವಭಾವಿಯಾಗಿ ಬಲಿಷ್ಠನಾಗಿರಬೇಕು ಅಂತ ಕೃಪಾಚಾರ್ಯರು ತಮ್ಮ ಹಾರ್ದವನ್ನು, ಅಂದರೆ ತಮ್ಮ ಅಭಿಪ್ರಾಯವನ್ನು ಸಭಾ ಮಧ್ಯದಲ್ಲಿ ಇಟ್ಟರು. ಇಷ್ಟೆಲ್ಲ ಸ್ವಪಕ್ಷದಲ್ಲಿ, ಅಂದರೆ ತನ್ನನ್ನು ಬೆಂಬಲಿಸ್ತಕ್ಕಂತಹ ಕರ್ಣ, ದುಶ್ಯಾಸನಾದಿಗಳ ವಿಚಾರವನ್ನು ಕೇಳಿದ ದುರ್ಯೋಧನ ತನ್ನಲ್ಲಿಯೇ ಇದ್ದುಕೊಂಡು ಪಾಂಡವರ ಹಿತವನ್ನು ಕಡೆಗಣಿಸ್ದೇನೆ ತನ್ನ ಹಿತಕ್ಕಾಗಿಯೇ ಮಾತಾಡ್ತಿದ್ದೀವಿ ಅಂತ ಹೇಳ್ತಕ್ಕಂತಹ ರಾಜಕೀಯ ಮುತ್ಸದ್ದಿಗಳಾಗಿರುವಂಥವ್ರು ಅಂತ ಭಾವಿಸುವಂಥವನವನು. ಯಾರನ್ನ? ಭೀಷ್ಮಾಚಾರ್ಯನ, ಕೃಪಾಚಾರ್ಯನ, ದ್ರೋಣಾಚಾರ್ಯನ. ಇವರು ಹೆಸರಿಗಷ್ಟೇ ಏನಿದ್ದಾರೆ, ಇವರು ನನ್ನ ಹತ್ರ ಇದ್ದಾರೆ, ಮಾನಸಿಕವಾಗಿ ಇವ್ರದ್ದು ಯಾವಾಗಲೂ ಬೆಂಬಲೆಯಲ್ಲಿಯೇ ಆ ಕಡೆ ಅಂತ ಹೇಳಿ ಗೊತ್ತಿಲ್ಲದೇ ಇರತಕ್ಕಂತಹ ಮೂರ್ಖ ಅಲ್ಲ ದುರ್ಯೋಧನ, ಗೊತ್ತಿರುವಂಥವನು. ಅದಕ್ಕಾಗಿ ಇಷ್ಟೆಲ್ಲ ವಿಷಯಗಳನ್ನು ಕೇಳಿದ ಮೇಲೆ ಅಂತಾನೆ ದುರ್ಯೋಧನ, ನಾನು ಹಿಂದೆಲ್ಲ ಬೇಕಾದಷ್ಟು ವಿವೇಕಿಗಳಾಗಿರ್ತಕ್ಕಂಥವರು, ವಿದ್ವಾಂಸರಾದಂಥವರು, ಬಹಳ ಸಾಮರ್ಥ್ಯವಂತರಾದಂಥವರು ಮಾತನಾಡಬೇಕಾದ್ರೆ ಕೆಲವು ಮಾತುಗಳನ್ನು ಆಡಿದ್ದು, ವಿವೇಕಪೂರ್ಣವಾದಂತಹ ಕೆಲವು ಮಾತುಗಳನ್ನು ನಾನು ಕೇಳಿದ್ದೀನಿ. ಅವುಗಳನ್ನು ಇಲ್ಲಿ ಹೇಳ್ತೀನಿ. ಶ್ರುತಂ ಹೇತನ್ ಮಯಾ ಪೂರ್ವಂ ಕಥಾಸು ಜನಸಂಸದಿ. ಅನೇಕ ಜನ ಮಾತಾಡ್ತಿರಬೇಕಾದ್ರೆ ಜನಸಮೂಹದ ಮಧ್ಯದಲ್ಲಿ ಈ ರೀತಿ ಮಾತಾಡ್ತಾ ಇದ್ದು ಏನಂದರೆ, ಕೃತೀನಾಂ ಸಾರಫಲ್ಗುತ್ವಂ ಜಾನಾಮಿ ನಯಚಕ್ಷುಷ. ಹಿಂದಕ್ಕೆ ಹೇಳಿದ್ರಲ್ಲ ಏನಂತಂದರೆ, ಘ್ರಾಣೈ ಪಶ್ಯಂತಿ ಪಶವಃ ವೇದೇನ ಚ ದ್ವಿಜಾತಯಃ ಚಾರೈ ಪಶ್ಯಂತಿ ರಾಜಾನಃ ಚಕ್ಷುರ್ಭ್ಯಾಂ ಇತರೇ ಜನಾಃ ಅಂತ ಒಂದು ಮಾತು ಹೇಳಿದರು. ಯಾರ್ಯಾರು ಹೆಂಗೆ ನೋಡ್ತಾರೆ, ಜಗತ್ತನ್ನು ನೋಡೋರು ಪಶುಗಳು ಮೂಗಿನಿಂದ ನೋಡ್ತವೆ, ಯಾಕೆಂದರೆ ಅವಿಗೆ ತಿನ್ನುವಂತಹ ಪದಾರ್ಥ ಚೆನ್ನಾಗಿದ್ದರೆ ಸಾಕು ಅಂತೆಲ್ಲ ಹಿಂದಕ್ಕೆಲ್ಲ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಅದನ್ನು ಇಟ್ಟುಕೊಂಡು ಮಾತಾಡ್ತಾನೆ ದುರ್ಯೋಧನ. ಜಾನಾಮಿ ನಯಚಕ್ಷುಷ, ನೀತಿಯ ಕಣ್ಣಿನಿಂದ ಅವರು ಮಾತಾಡ್ತಿರ್ಬೇಕಾದ್ರೆ ನಾನು ಈ ಅಂಶವನ್ನು ತಿಳಿದಿದ್ದೀನಿ. ಸತ್ವದಲ್ಲಿ, ಬಾಹುಬಲದಲ್ಲಿ, ಧೈರ್ಯದಲ್ಲಿ,
ಪ್ರಾಣ ಧಾರಣ ಮಾಡೋ ಚೈತನ್ಯದಲ್ಲಿ, ಶಾರೀರಿಕವಾದಂತಹ ಬಲದಲ್ಲಿ, ಪ್ರಪಂಚದಲ್ಲಿ ಇರೋರ ಪೈಕಿ ಮನುಷ್ಯರಿರ್ಬೋದು, ದೈತ್ಯರಿರ್ಬೋದು, ರಾಕ್ಷಸರಿರ್ಬೋದು, ಯಾರೇ ಇರ್ಬೋದು, ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬಂದವರು ಇವರು ಯಾರೇ ಆಗಿರ್ಬೋದು. ಅದರಲ್ಲಿ 4 ಜನರನ್ನು ತುಂಬ ಬಲಿಷ್ಠರು ಅಂತ ಹೇಳಿ ಜಗತ್ತೆಲ್ಲ ವರ್ಣನ ಮಾಡ್ತಾ ಬಂದ್ಬಿಟ್ಟಿದೆ. ಎಲ್ಲರೂ ಸಾಮಾನ್ಯವಾಗಿ ಇದನ್ನು ಹೆಚ್ಚು ಕಡಿಮೆ ವ್ಯತ್ಯಾಸ ಇಲ್ಲದೇನೆ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಇಂಥವ್ರು ಬಲಿಷ್ಠರು, ಇಂಥವರು ಶಾರೀರಿಕವಾದ ಬಲ ಹೆಚ್ಚಿದ್ದಂಥವ್ರು, ದಾರ್ಢ್ಯ ಇದ್ದಂಥವ್ರು ಅಂತ ಹೇಳಿ ಈ 4 ಮಂದಿಯನ್ನು ಉದಾಹರಣೆ ಮಾಡುತ್ತಾರೆ. ಅದರಲ್ಲಿ ಮೊದಲನೇದವನು ಭೀಮ, ಎರಡನೇದವನು ಬಲರಾಮ, ಮೂರನೇದವನು ಶಲ್ಯರಾಜ, 4ನೇದವನು ಕೀಚಕ. ಈ 4 ಜನರು ಕೂಡ ಬಲಿಷ್ಠರು ಅಂತ ಹೇಳೋದಷ್ಟೇ ಅಲ್ಲ, ಈ 4 ಜನರಲ್ಲಿ ಜನ ಏನು ಹೇಳ್ತಾರೆ ಅಂದರೆ ತಾರತಮ್ಯವನ್ನು ಬೇರೆ ಹೇಳ್ತಾರೆ. ಈ 4 ಜನ ಸಮಬಲರು ಅಂತ ಹೇಳಿ ಏನು ಮಾಡ್ತಿಲ್ಲ, ಜನ ಒಪ್ಕೊಳ್ತಾ ಇಲ್ಲ, ಬಲಿಷ್ಠರು ಅಂತ ಹೇಳ್ತಾರೆ. ಅವರಲ್ಲಿಯೂ ಕೂಡ ಬಲಾಬಲಗಳನ್ನು ಯೋಚನೆ ಮಾಡಲಿಕ್ಕೆ ಹೋದರೆ ಈ 4 ಜನರುಗಳ ಪೈಕಿ ಈ 4 ಜನ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಬಲಿಷ್ಠರು. ಆದರೆ ಈ 4ರಲ್ಲಿ ಕೊನೆಯವನೇನಿದ್ದಾನಲ್ಲ ಅವನು 3 ಜನರಕ್ಕಿಂತಲೂ ಕಡಿಮೆ ಬಲ ಇದ್ದವನು, ಮೂರನೇದವನು 2ಕ್ಕಿಂತ ಕಡಿಮೆ ಬಲ ಇದ್ದವನು, ಎರಡನೇದವನು ಒಬ್ಬನಿಗಿಂತ ಬಲ ಕಡಿಮೆ ಇದ್ದವನು, ಮೊದಲನೇದವನು ಪ್ರಪಂಚದಲ್ಲೇನೆ ಉತ್ಕೃಷ್ಟ. ಸತ್ವೇ ಬಾಹುಬಲೆ ಧೈರ್ಯೇ ಪ್ರಾಣೇ ಶಾರೀರ ಸಂಭವೆ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣ ಬಲಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮೋ ನಾನು ಶುಶ್ರುಮಃ. ಅನ್ಯೋನ್ಯ ಅನಂತರ ಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ. ಈ 4 ಜನ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠರು ಅಂತ ಹೇಳಿ ವಿಖ್ಯಾತಿಯನ್ನು ಪಡೆದಿದ್ದಾರೆ. ಅವರಲ್ಲಿಯೂ ಕೂಡ ಕೀಚಕ ಅಂತನ್ನೋನು 4ನೇದವನು. ಅವನು ಅವರುಗಳ ಮಧ್ಯದಲ್ಲಿ ದುರ್ಬಲನೆ ಹೊರತು ಜಗತ್ತಿನಲ್ಲಿ ಅವ ಎಲ್ಲರಿಗಿಂತಲೂ ಪ್ರಬಲನೆ. ಕೀಚಕ ಸುಲಭರಿಗೆ ತುತ್ತಾಗುವಂತಹ ವ್ಯಕ್ತಿ ಅಲ್ಲ. ಅಂಥವನು ಏನಾಗಿದ್ದಾನೆ ಅಂತಂದರೆ ತೇನಾಹಂ ಅಭಿಗಚ್ಛಾಮಿ ಪ್ರತ್ಯಯೇನ ವೃಕೋದರಂ ಮನಸ್ಸಭಿನಿವಿಷ್ಟಮ್ಮೆ ವ್ಯಕ್ತಂ ಜೀವಂತಿ ಪಾಂಡವಾಹ. ಇಂಥ ಕೀಚಕ ಸತ್ತಿದ್ದಾನೆ ಅಂತಂದರೆ ಪಾಂಡವರು ಬದುಕಿರಬೇಕು ಅಂತ ಹೇಳ್ತಾನೆ. ಯಾಕೆಂದರೆ ಕೀಚಕ ಸತ್ತಿದ್ದಾನೆ ಅಂತಂದರೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಆಕಸ್ಮಿಕವಾಗಿ ಸತ್ತಿಲ್ಲ, ಅಪಘಾತದಲ್ಲಿ ಸತ್ತಿಲ್ಲ, ಮತ್ತಿನ್ನು ಹೆಂಗೆ ಸತ್ತಿದ್ದಾನೆ? ಯಾರದ್ದೋ ಪ್ರಹಾರದಿಂದ ಸತ್ತಿದ್ದಾನೆ ಅಂತ ಹೇಳ್ತಿದ್ದೀರಿ. ಯಾರದ್ದೋ ಪ್ರಹಾರ ಅಂತಂದರೆ ಕೀಚಕನನ್ನು ಪ್ರಪಂಚದಲ್ಲಿ ಈ 3 ಜನರನ್ನು ಬಿಟ್ಟರೆ ಬೇರೆಯವರು ಯಾರೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಈ 3ರಲ್ಲಿ ಯಾರಾದರೂ ಒಬ್ಬರು ಕೊಂದಿರಬೇಕು ಅಂತಾದರೆ ಅದರಲ್ಲಿ ಮೊದಲನೇದವನೇ ಭೀಮಸೇನ. ಆದ್ದರಿಂದ ಕೀಚಕ ಸತ್ತಿದ್ದಾನೆ ಅಂದರೆ ಏನರ್ಥ? ಪಾಂಡವರು ಬದುಕಿದ್ದಾರೆ ಅಂತ ಅರ್ಥ. ನೋಡಿದ್ರೆ ದುರ್ಯೋಧನಂಗೇನು ಯಾರೂ ಬಂದುಬಿಟ್ಟು ಲೈವ್ ಟೆಲಿಕಾಸ್ಟು ರಾಡಾರ್ ಫಿಕ್ಸ್ ಮಾಡಿ ಇಲ್ಲೇ ಇದ್ದಾರೆ ಅಂತ ಯಾರೂ ತೋರಿಸಿರಲಿಲ್ಲ. ಆದರೆ ಎಷ್ಟು ಯುಕ್ತಿ ಪುರಸ್ಸರವಾಗಿ ಇದ್ದದ್ದನ್ನು ಹೇಳಬೇಕು ಅಂತಂದರೆ ದುರ್ಯೋಧನ ಎಂಥ ಬುದ್ಧಿವಂತಿರಬೇಕು. ಸಮಕಾಲೀನರಲ್ಲಿ ದುರ್ಯೋಧನನನ್ನು ವಿರೋಧಿಸದೇನೆ ಅವಲಂಬಿಸಬೇಕಾಗಿರ್ತಕ್ಕಂಥ ಗತಿ ಇರ್ತಿತ್ತಂತೆ. ಯಾಕೆಂದರೆ ದುರ್ಯೋಧನ ಬಹಳ ಬುದ್ಧಿವಂತಿಕೆಯನ್ನು ಚೆನ್ನಾಗಿ ಪ್ರದರ್ಶನ ಮಾಡ್ತಿದ್ದ. ಬರೀ ಅಹಂಕಾರಿ ಅಲ್ಲ ದುರ್ಯೋಧನ, ಬರೀ ಉನ್ಮತ್ತ ಅಲ್ಲ, ಮದಾಂಧ ಅಲ್ಲ ದುರ್ಯೋಧನ. ಅವನಿಗೆ ಅದರ ಜೊತೆಗೆ ಬುದ್ಧಿವಂತಿಕೆಯನ್ನು ಬೆರೆಸಿ ಆ ದುರ್ವೃತ್ತಗಳನ್ನು ನಡೆಸ್ಲಿಕ್ಕೆ ಗೊತ್ತಿತ್ತು. ಮನುಷ್ಯ ಕೇವಲ ಏನಾಗ್ಬಿಟ್ಟ ಅಂತಂದರೆ ದಡ್ಡನಾಗಿ ಬಿಟ್ಟು ಬಲಿಷ್ಠನಾದ ಅಂದರೆ ಅವನು ಹೆಚ್ಚು ಕಾಲ ಜಗತ್ತಿಗೆ ಏನು ಮಾಡಲಿಕ್ಕೂ ಬರೋದಿಲ್ಲ.
ಬುದ್ಧಿವಂತನಾಗಿ ಮನುಷ್ಯ ಬಲಿಷ್ಠನಾದ ಅಂದರೆ ಪ್ರಪಂಚಕ್ಕೆ ಒಂದು ಅವನು ಒಳ್ಳೆಯವನಾಗಿದ್ದರೆ ಒಳ್ಳೇದು ಮಾಡ್ತಾನೆ, ಕೆಟ್ಟವನಾಗಿದ್ದರೆ ಪ್ರಪಂಚವನ್ನು ನಾಶ ಮಾಡ್ತಾನೆ. ಬುದ್ಧಿವಂತನೂ ಆಗಿದ್ದ, ಬಲಿಷ್ಠನೂ ಆಗಿದ್ದ, ಕೆಟ್ಟವನೂ ಆಗಿದ್ದ ಅಂದರೆ ಪ್ರಪಂಚಕ್ಕೆ ಸಮಸ್ಯೆ ಬಂತು ಅಂತ ಅರ್ಥ. ದುರ್ಯೋಧನ ಹೇಳ್ತಾನೆ, ಧರ್ಮವನ್ನು ಮಾಡೋದಿಲ್ಲ ಅಂತ ಹೇಳಬೇಡ್ರಿ, ತನ್ನವರನ್ನು ಅವಲಂಬಿಸ್ಕೊಂಡು ಹೇಳ್ತಾನೆ. ತನ್ನೊಂದಿಗೆ ಇರತಕ್ಕಂಥ ವ್ಯಕ್ತಿಗಳಿಗೆಲ್ರಿಗೂ ದುರ್ಯೋಧನ ಹೇಳ್ತಾನೆ ಏನಂತಂದರೆ, ನೀವು ಧರ್ಮವನ್ನು ಮಾಡೋದಿಲ್ಲ ಅಂತ ಧರ್ಮಿಷ್ಟ್ರಿ ಎದುರಿಗೆ ಹೇಳಲಿಕ್ಕೆ ಹೋಗಬೇಡ್ರಿ. ಎಂಥ ಅದ್ಭುತವಾದಂತಹ ಮಾತಿದೆ ನೋಡಿ. ಧರ್ಮವನ್ನು ಮಾಡೋದಿಲ್ಲ ಅಂತ ಧರ್ಮಿಷ್ಟ್ರಿ ಎದುರಿಗೆ ಹೇಳಬೇಡ್ರಿ. ಮತ್ತು ಹಂಗಂದ್ರೆ ಧರ್ಮವನ್ನು ನಾವು ಮಾಡಿಬಿಟ್ರೆ, ಅವ್ರ ಜೊತೆಗೆ ಸೇರ್ಕೊಂಡು ನಾವು ಧರ್ಮ ಮಾಡಿಬಿಟ್ರೆ ನಾವು ಧರ್ಮಿಷ್ಠರು ಆಗಿಬಿಡ್ತೀವಲ್ಲ. ಇಲ್ಲ, ನೀವು ಧರ್ಮವನ್ನು ಅವ್ರ ಜೊತೆಗೆ ಸೇರ್ಕೊಂಡು ಮಾಡ್ರಿ, ಆದರೆ ನಿಮ್ಮ ಮನಸ್ಸನ್ನು ಮಾತ್ರ ಧರ್ಮ ಮಾಡೋದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀವಿ ಅಂತ ಇಟ್ಕೋಬೇಡ್ರಿ. ಧರ್ಮವನ್ನು ಮಾಡೋರ ಮಧ್ಯದಲ್ಲಿ ಇರ್ರಿ. ನೀವು ಅವ್ರು ಧರ್ಮ ತಾನೇ ಮಾಡ್ತಾ ಇದ್ದಾರೆ, ನಿಮಗೇನು ಸಮಸ್ಯೆ ಇಲ್ಲ, ಅವ್ರ ಜೊತೆಗಿರ್ರಿ. ಮತ್ತು ನಿಮ್ಮ ಪಾಡಿಗೆ ನೀವೇನು ಮಾಡ್ತೀರ್ರಿ? ಅಧರ್ಮ ಮಾಡ್ತಾ ಇರ್ರಿ. ಮತ್ತು ಹಂಗಂದ್ರೆ ಅವ್ರ ಜೊತೆಗಿದ್ರೆ ನಾವು ಧರ್ಮ ಮಾಡಬೇಕಾಗ್ತದಲ್ಲ. ಆ ಧರ್ಮವನ್ನು ಧರ್ಮ ಅಂತ ಹೇಳಿ ಮಾಡ್ರಿ. ಬೇಗ ಅರ್ಥ ಆಗೋದಿಲ್ಲ ನಿಮಗೆಲ್ಲ. ಯಾಕೆಂದರೆ ಇದರಲ್ಲಿ ಕ್ಲೀಶೆ ಇದೆ, ಒಂದು ರೀತಿ ಸಮಸ್ಯೆ ಇದೆ. ಏನಂತಂದರೆ ಈ ದ್ವೇಷ ಅಂತನ್ನೋದು ಮನುಷ್ಯನಿಗೆಲ್ಲ ಕಡೆಗೂ ಮೋಸವನ್ನು ಮಾಡ್ತದೆ. ಧರ್ಮವನ್ನು ಮಾಡೋದು ಅಂತನ್ನೋದೇನಿದೆಯಲ್ಲ, ಅದನ್ನು ಎರಡು ರೀತಿಯಿಂದ ಮಾಡೋದು. ಮನಃಪೂರ್ವಕವಾಗಿ ಧರ್ಮಾಚರಣೆಯಿಂದ ನನಗೆ ಶ್ರೇಯಸ್ಸು ಆಗ್ತದೆ ಅಂತ ಮನಸ್ಸನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಧರ್ಮಾಚರಣೆ. ಇದು ಹಾಗಲ್ಲ. ದುರ್ಯೋಧನಂದು ಉಪದೇಶ ಬೇರೆ ರೀತಿ. ಜಗತ್ತೆಲ್ಲ ನಿನ್ನನ್ನು ಧರ್ಮಾಚರಣೆ ಮಾಡ್ತಾ ಇದೆ ಅಂತ ಗುರುತಿಸ್ಲಿ, ಜಗತ್ತು ನಿನ್ನನ್ನು ಧರ್ಮಿಷ್ಠ ಅಂತ ಹೇಳಿ ಕಾಲಿಗೆ ಬೀಳ್ತಾ ಇರಲಿ, ಆದರೆ ನೀ ಏನು ಮಾಡ್ತಾ ಇರು ಅಂದರೆ ಅಧರ್ಮವನ್ನು ಮಾಡ್ತಾ ಇರು. ಛದ್ಮೋ ಹಿ ಯತ್ರ ಪರಮೋ. ಛದ್ಮ ಮೋಸ ಮಾಡೋದೇ ಬಹಳ ಸರ್ವಶ್ರೇಷ್ಠವಾದಂಥದ್ದು. ಸ್ವಾರ್ಥೈವ ವಂಚನ ಕೃತೆ ಜಗತೋಖಿಲಂಚ. ಸ್ವಾರ್ಥಕ್ಕೋಸ್ಕರವಾಗಿ ಸಮಸ್ತ ಜಗತ್ತಿಗೆ ಮೋಸವನ್ನು ಮಾಡ್ರಿ. ಜಗತ್ತಿಗೆ ನೀವು ಮೋಸ ಮಾಡಬೇಕು. ಹೆಂಗೆ ಮೋಸ ಮಾಡಬೇಕು ಅಂತಂದರೆ, ನೀವು ಅಧರ್ಮವನ್ನು ಮಾಡ್ತಿದ್ದೀರಿ ಅಂತ ಗೊತ್ತಾದರೆ ನಿಮಗೆ ಮೋಸ ಮಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ. ನೀವು ಧರ್ಮ ಮಾಡ್ತಿದ್ದೀರಿ ಅಂತ ಜಗತ್ತು ತಿಳ್ಕೊಂಡಿರಬೇಕು, ನೀವು ಅಧರ್ಮವನ್ನು ಮಾಡ್ತಾ ಇರಬೇಕು. ಛದ್ಮೋ ಹಿ ಯತ್ರ ಪರಮೋ ನ ಸುರಾಶ್ಚ ಪೂಜ್ಯಾಃ ಸ್ವಾರ್ಥೈವ ವಂಚನ ಕೃತೆ ಜಗತೋಖಿಲಂಚ. ಛದ್ಮೋ ಹಿ ಯತ್ರ ಪರಮಃ. ಮೋಸ ಮಾಡೋದೇ ಮಹದುದ್ದೇಶ ಆಗಿರಬೇಕು. ಹೆಂಗೆ ಮಾಡ್ತಾರೆ? ನಮ್ಮಲ್ಲಿ ಸಣ್ಣವರಿದ್ದಾಗ ಹಾಸ್ಯವನ್ನು ಮಾಡಲಿಕ್ಕೆ ಹೇಳ್ತಿದ್ರು. ಈ ಸಾಧಾರಣವಾಗಿ ಈ ಪ್ರೈಮರಿ ಸ್ಕೂಲಿಗೆ ಬರುವಂಥ ಸರ್ಕಾರಿ ಶಾಲೆಯ ಅಧ್ಯಾಪಕರುಗಳಿರ್ತಾರಲ್ಲ, ಅವರಿಗೆ ಮೊದಲಿನಿಂದಲೂ ಏನಪ್ಪ ಅಂತಂದರೆ, ಜನ ಅಂದರೆ ಸರ್ಕಾರ ಹೇಳಿಕೊಟ್ರೂ, ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ್ರೂ ಸಂಬಳ ಕೊಡ್ತದೆ, ಹೇಳಿಕೊಡದೇ ಇದ್ದರೂ ಸಂಬಳ ಕೊಡ್ತದೆ. ಆದ್ದರಿಂದಾಗಿ ಹೇಳಿಕೊಡದೇನೆ ಸಮಯ ಯಾಪನವನ್ನು ಮಾಡ್ಕೊಂಡು ಹೋಗತಕ್ಕಂಥ ಗಣ್ಯ ವ್ಯಕ್ತಿಗಳು ಒಂದು ಸೇರ್ಕೊಳ್ಳೋರು. ಏನು ಮಾಡ್ತಾರ್ರಿ? ಕನ್ನಡ ಶಾಲೆ ಮಾಸ್ತರು. ಹಂಗಂದ್ರೆ ಮನ್ಯಾಗ ನಿದ್ದೆ ಮಾಡ್ಬೇಕಾಗಿಲ್ಲ ಬಿಡ್ರಿ. ಅಂದರೆ ಶಾಲೆಗೆ ಹೋಗೋದೇ ನಿದ್ದೆ ಮಾಡಲಿಕ್ಕೆ ಅಂತ ಹಿಂಗಿತ್ತು. ಇದನ್ನು ಮಾಡ್ತಾಯಿತ್ತು. ಆವಾಗ ಈ ಎಜುಕೇಷನ್ BEO ಅಂತ ಹೇಳಿ, ಬೋರ್ಡ್ ಎಜುಕೇಷನ್ ಆಫೀಸರ್ ಅಂತ ಅವನೇನು ಮಾಡ್ತಿದ್ದ, ದಿಢೀರಂತ ಇನ್ಸ್ಪೆಕ್ಷನಿಗೆ ಬರ್ತಿದ್ದ. ಸಿವಿಲ್ ಡ್ರೆಸ್ನಲ್ಲಿರೋರು ಅವರೆಲ್ಲ, ಅವ್ರು ದಿಢೀರಂತ ಬಂದುಬಿಟ್ರೆ ಆಕಸ್ಮಿಕವಾಗಿ ಬಂದು ಏನು ಮಾಡಿಬಿಡೋರು ಅಂದರೆ,
ವಿದ್ಯಾರ್ಥಿಗಳನ್ನು ಮಧ್ಯದಲ್ಲಿ ಮಾತಾಡಿಸೋರು. ಆವಾಗ ವಿದ್ಯಾರ್ಥಿಗಳ ಮೂಲಕವಾಗಿ ಇವ ಏನು ಮಾಡ್ತಿದ್ದ ಅಂತನ್ನೋದು ಗೊತ್ತಾಗಿ ಹೋಗ್ಬಿಡೋದು. ಒಂದಾವೃತ್ತಿ ಬಿರುಬಿಸಿಲು ಪಾಠ ಹೇಳಬೇಕು, ಅಧ್ಯಾಪಕನಾದವನು ಚೆನ್ನಾಗಿ ಏನು ಮಾಡ್ತಾಯಿದ್ದ, ನಿದ್ದೆ ಮಾಡ್ತಾಯಿದ್ದ. ಅವ ಬಂದ ಅಂತ ಹೇಳಿಬಿಟ್ಟು ಏನು ಮಾಡಿದರು ಅಂತಂದರೆ ಈ ವಿದ್ಯಾರ್ಥಿಗಳು ಕೂಗಿದರು, ಎಚ್ಚರ ಆಯಿತು. ಆದರೆ ಗಾಳಿ ಬರಲಿ ಅಂಥೇಳಿ ಶರ್ಟ್ ಬಟನ್ಗಳನ್ನು ಬಿಚ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದ ಆರಾಮಾಸನದಲ್ಲಿ. ಅವ ಬಂದು ಹೇಳಿದ ತಕ್ಷಣ ಅವ ಗಲಿಬಿಲಿ ಆಗಲಿಲ್ಲ. ಮೋಸ ಮಾಡೋರು ಹೆಂಗೆ ಮಾಡ್ತಾರೆ ನೋಡ್ರಿ. ತಕ್ಷಣ ಎದ್ದು ನಿಂತ್ಕೊಂಡ. ನೋಡ್ರಿ ಹುಡುಗರ, ಇದು ಎದೆ, ಇಲ್ಲಿ ಹೃದಯದ ಕವಾಟಗಳಿರ್ತವೆ. ಇದು ಅಪಧಮನಿ, ಇದು ಅಭಿಧಮನಿ, ಇದು ಎಡ ಹೃತ್ಕರ್ಣ, ಇದು ಬಲ ಹೃತ್ಕರ್ಣ. ಅರ್ಥ ಆಯ್ತೇನ್ರಲ್ಲೇ ಅಂತ ಜೋರಾಗಿ ಕಿರಿಚಿದ. ಅವ ಬಂದವನು ಎಂಥ ಅದ್ಭುತವಾದಂಥ ಬೋಧನಾ ಪ್ರವೃತ್ತಿ. ತನ್ನ ಶರೀರದ ಮೇಲೆ ವ್ಯಾಮೋಹವನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ ಪ್ರಪಂಚಕ್ಕೆ, ಸಣ್ಣ ಮಕ್ಕಳಿಗೆ ತಿಳಿಯೋ ಹಾಗೆ ಇದು ಅಪಧಮನಿ, ಇದು ಅಭಿಧಮನಿ, ಇದು ಎಡ ಹೃತ್ಕರ್ಣ, ಇದು ಬಲ ಹೃತ್ಕರ್ಣ, ಇದು ಬಲ ಕವಾಟ, ಇದು ಎಡ ಕವಾಟ. ಇಲ್ಲಿ 4 ದ್ವಾರಗಳಿರ್ತವೆ. 3 ಮುಚ್ಚಿ ಹೋಗ್ಬಿಟ್ರೆ ಹೃದಯ, 1 ಮುಚ್ಚಿ ಹೋದ್ರೂ ಹೃದಯಾಘಾತದ ಸಂಭವನೀಯತೆ ಇರ್ತದೆ ಅಂತ ಹೇಳಲಿಕ್ಕೆ ಆರಂಭ ಮಾಡ್ದ. ಈ ರೀತಿ ಇದ್ದಕ್ಕಿದ್ದಂಗೆ ಗಟ್ಟಿಯಾಗಿ ಅವ ಹೇಳ್ತಿರ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಏಕಪ್ರಕಾರ ಚಿತ್ತಗೊಟ್ಟು ಕೇಳಲಿಕ್ಕೆ ಆರಂಭ ಮಾಡೋಣ. ಬಂದವನು ಅಯೋಮಯ ಹೋಯ್ಬಿಟ್ಟ. ಏನು ಅದ್ಭುತನಾದಂತಹ ಶಿಕ್ಷಕ ಅಂತೇಳಿ ನಾನು ಸುಮ್ಮನೆ ಒಂದನ್ನು ಹಾಸ್ಯಕ್ಕಾಗಿ ಹೇಳಿದೆ ಅಷ್ಟೇ. ಸ್ವಾರ್ಥೈವ ವಂಚನ ಕೃತೆ ಜಗತೋಖಿಲಂಚ. ಜಗತ್ತಿನಲ್ಲಿ ವಂಚನೆಯನ್ನು ಮಾಡಬೇಕು. ವಂಚನೆಯನ್ನು ಮಾಡಿದರೆ ಆಕಸ್ಮಿಕವಾಗಿಯೂ ಕೂಡ ನೀವು ವಂಚಕರು ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಆಗ ಏನಾಗೋದಿಲ್ಲ ಅಂದರೆ ನಿಮ್ಮ ವಂಚನೆ ಬಹುಳ ದಿವಸ ನಡೆಯೋದಿಲ್ಲ. ನೀವು ವಂಚನೆ ಮಾಡಬೇಕು, ಆದರೆ ವಂಚನೆ ಗೊತ್ತಾಗಿರಬಾರ್ದು. ಅಷ್ಟು ಚೆನ್ನಾಗಿ ವಂಚನೆಯನ್ನು ಮಾಡಬೇಕು. ಅದಕ್ಕಾಗಿ ಧರ್ಮಿಷ್ಠರ ಮಧ್ಯದಲ್ಲಿರ್ರಿ. ಧರ್ಮವನ್ನು ನೀವು ಮಾಡ್ತಿದ್ದೀರಿ ಅಂತ ಜಗತ್ತು ತಿಳ್ಕೊಳ್ಳಿ, ಆದರೆ ನೀವು ಮಾತ್ರ ಅಧರ್ಮವನ್ನು ಚೆನ್ನಾಗಿ ಮಾಡಿರಿ. ಆದ್ದರಿಂದಲೇ ಕಲಿಯುಗದಲ್ಲಿ ಧರ್ಮಾಚರಣೆ ಬೇರೆ ಯುಗದಕ್ಕಿಂತ ಯಾಕೆ ಕಷ್ಟ ಅಂದರೆ ಇಲ್ಲಿ ಸಮಸ್ಯೆ ಇರೋದೇ ಅಲ್ಲಿ. ಏನಂದರೆ ಇಲ್ಲಿ ಯಾರು ಧರ್ಮದ ವೇಷದಲ್ಲಿರ್ತಾರೋ ಅವರೇ ಅಧರ್ಮವನ್ನು ಮಾಡುತ್ತಿರ್ತಾರೆ. ಆದ್ದರಿಂದ ಈ ಯುಗದ ಸ್ವಾರಸ್ಯ ಏನು, ಹಿಂದಿನ ಯುಗಾಂತರಗಳಲ್ಲಿ ಒಬ್ಬ ಜರಾಸಂಧ, ಒಬ್ಬ ಕಂಸ, ಒಬ್ಬ ಕಾಲಯವನ, ಒಬ್ಬ ನರಕಾಸುರ, ಒಬ್ಬ ಬಾಣಾಸುರ, ಒಬ್ಬ ಹಿರಣ್ಯಾಕ್ಷ, ಇನ್ನೊಬ್ಬ ಹಿರಣ್ಯಕಶಿಪು ಅಂತ ಒಂದಿಷ್ಟು ಹೆಸರುಗಳನ್ನು ಉದ್ದಕ್ಕೂ ಹೇಳಿಬಿಡ್ಬೋದು. ಇಲ್ಲಿ ಯಾರನ್ನು ಹೇಳೋಣ? ಯಾಕೆ ಎಲ್ಲರ ತಲೆ ಮೇಲೂ ಜಗದ್ಗುರುಗಳು ಅನ್ನೋ ಬೋಲ್ಡ್ ಇರ್ತದೆ. ಎಲ್ಲರೂ ಜಗದ್ಗುರುಗಳು ಅಂದಮೇಲೆ ದುರ್ಯೋಧನ ಎಲ್ಲಿದ್ದಾನೆ ಅಂತ ನೀವು ಹುಡುಕೋದೇ ಬೇಕಾಗಿಲ್ಲ. ಅಷ್ಟ ಅದ್ಭುತವಾಗಿರ್ತಕ್ಕಂತಹ ಜಗದ್ಗುರುತ್ವ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆ ದುರ್ಯೋಧನ ಇದ್ದಾನೆ. ಯಾಕೆ ಅಂದರೆ ಛದ್ಮೋ ಹಿ ಯತ್ರ ಪರಮೋ ನ ಸುರಾಶ್ಚ ಪೂಜ್ಯಾ ಸ್ವಾರ್ಥೈವ ವಂಚನ ಕೃತೆ ಜಗತೋಖಿಲಂಚ. ಜಗತ್ತನ್ನು ವಂಚನೆ ಮಾಡತಕ್ಕಂತಹ ಸ್ವಭಾವವನ್ನಿಟ್ಟುಕೊಂಡು ಏನು ಮಾಡ್ತಿರ್ತಾರೆ, ನಿಮಗೆ ಮೇಲ್ನೋಟದಲ್ಲಿ ಆಷಾಢಭೂತಿತನವನ್ನು ತೋರಿಸ್ಕೊಂಡು ಈ ರೀತಿ ಮೋಸವನ್ನು ಮಾಡ್ತಾ ಇರ್ತಾರೆ. ನೋಡಿ, ಈ ಮಾತನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾರೆ. ಯಾವುದು ಈ ದುರ್ಯೋಧನನ ಮಾತುಗಳನ್ನು. ಎಷ್ಟು ಸ್ವಾರಸ್ಯ ಇದೆ ನೋಡ್ರಿ. ಯಾಕೆ ಉದಾಹರಣೆ ಮಾಡಿದ್ದಾರೆ ಅಂದರೆ ಇಲ್ಲಿ ವಾಯುಜೀವೋತ್ತಮತ್ವವನ್ನು ಸ್ವಯಂ ದುರ್ಯೋಧನ ಒಪ್ಪಿದ್ದಾನೆ. ಜಗತ್ತಿನಲ್ಲಿ 4 ಜನ ಬಲಿಷ್ಠರು, ಅವ್ರ ಪೈಕಿ ಮೊದಲನೇದವನು ಭೀಮಸೇನ ಅಂತ. ಆ ಲಿಸ್ಟ್ನೊಳಗೆ ಪಾಪ ದುರ್ಯೋಧನ ತಂದೆ ಹೆಸರು ಹಾಕ್ಕೊಂಡಿಲ್ಲ, ತನ್ನ ಹೆಸರು ಹಾಕ್ಕೊಂಡಿಲ್ಲ ಅವನು ಪಾಪ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್. ಏಕೆಂದರೆ ತಾನೇ ಎಂಥವನು ಅಂತ ತನಗೆ ಗೊತ್ತಿದೆ, ಹೊಡೆತ ತಿಂದಾಗ ತನಗೆ ನೋವಾಗಿದೆ ಅಂತೇಳಿ. ಆದ್ದರಿಂದ ಅವನು ತನ್ನ ಹೆಸರು ಹಾಕ್ಕೊಳ್ಳಿಕ್ಕೆ ಹೋಗಿಲ್ಲ, ಅಷ್ಟೊಂದು ಸಾಹಸ ಮಾಡಿಲ್ಲ ಅವನು. ಆದರೆ ಭೀಮಸೇನ ದೇವರ ಹೆಸರನ್ನು ಮೊದಲೇ ಹೇಳಿದ್ದಾನೆ. ಕಾರಣ ಏನು ಅಂತಂದರೆ ಈ ಬಲಿಷ್ಠತನದಿಂದಾಗಿ ಭೀಮಸೇನ ದೇವರು ಜೀವೋತ್ತಮರು ಅಂತ ಹೇಳಿ ದುರ್ಯೋಧನನೇ ಅಂಗೀಕಾರ ಮಾಡಿದ್ದಾನೆ ಅಂತ ಅಂದಮೇಲೆ ಪ್ರಪಂಚದಲ್ಲಿ ಇನ್ನು ಯಾರೂ ವಿರೋಧ ಮಾಡೋ ಹಾಗಿಲ್ಲ. ಹೈಯೆಸ್ಟ್ ವಿರೋಧ ಮಾಡುವಂಥವನೇ ದುರ್ಯೋಧನ. ಅವನೇ ಏನು ಮಾಡಿದ್ದಾನೆ, ವಾಯುಜೀವೋತ್ತಮತ್ವವನ್ನು ಹೇಳಿದ್ದಾನೆ ಅಂತ ಹೇಳಿ ಈ ಮಾತುಗಳನ್ನು ಉದಾಹರಣೆ ಮಾಡ್ತಾರೆ.
ತೇನಾಹಂ ಅವಗಚ್ಚಾಮಿ ಪ್ರತ್ಯೇನ ವೃಕೋದರಂ ಮನಸ್ಸಭಿನಿವಿಷ್ಟಂ ಮೇ ವ್ಯಕ್ತಂ ಜೀವಂತಿ ಪಾಂಡವ. ಆದ್ದರಿಂದ ನನಗೆ ಅತ್ಯಂತ ಸ್ಪಷ್ಟವಾಗಿದೆ, ಪಾಂಡವರು ಬದುಕಿದ್ದಾರೆ. ಇನ್ನು ಕೀಚಕ ಸತ್ತಿದ್ದು ಯಾರಿಂದ? ಕೀಚಕ ಸತ್ತ ಅಂತ ಇವರು ಸರಿಯಾದಂತಹ ವರ್ತಮಾನವನ್ನು ಬೇಹುಗಾರರು ಬಂದು ಹೇಳಿದರು, ಗುಪ್ತಚರರು. ಸತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ಸ್ಪಷ್ಟವಾಗಿ ಯಾರಿಂದ ಸತ್ತಿದ್ದಾನೆ ಅಂದರೆ ಭೀಮಸೇನೇನ ಮಾರಿತಂ. ಹೆಂಗೆ ಸತ್ತಿದ್ದಾನೆ ಅಂತನ್ನೋ ವಿಷಯವನ್ನು ಹೇಳಿಲ್ಲ ನೋಡ್ರಿ. ಸ್ವಾರಸ್ಯ, ಹೆಂಗೆ ಸತ್ತಿದ್ದಾನೆ ಅಂತ ಗುಪ್ತಚರರು ಹೇಳಿಲ್ಲ. ಯಾರೋ ಏಕಾಂತದಲ್ಲಿ ಕೀಚಕನನ್ನು ಕೊಂದಿದ್ದಾರೆ ಅನ್ನುವಂಥ ವಿಷಯವನ್ನು ಮಾತ್ರ ಬಂದು ಏನು ಮಾಡಿದ್ದಾರೆ ಅಂತಂದರೆ ಬೇಹುಗಾರರು ಹೇಳಿದ್ದಾರೆ. ಆ ಹೇಳಿದ್ರ ಆಧಾರದ ಮೇಲೆ ದುರ್ಯೋಧನ ಯೋಚನೆ ಮಾಡ್ತಾನೆ, ಈ ರೀತಿ ಕೀಚಕ ಸತ್ತಿದ್ದಾನೆ ಅಂತಂದರೆ ಅವನನ್ನು ಒಂದ ಶಲ್ಯ ಕೊಂದಿರಬೇಕು, ಇಲ್ಲ ಬಲರಾಮ ದೇವರು ಅಥವಾ ಭೀಮಸೇನ. ಗುಪ್ತಚರರು ಆಯಾ ದೇಶದವರು ಆಯಾ ದೇಶದಲ್ಲಿದ್ದಾರೆ. ಶಲ್ಯರಾಜ ಅವ ಮದ್ರ ದೇಶದಲ್ಲಿದ್ದಾನೆ, ಬಲರಾಮ ದೇವರು ಅವರು ದ್ವಾರಾವತಿಯಲ್ಲಿದ್ದಾರೆ ಅಂತ ಹೇಳಿದ ಮೇಲೆ ಇನ್ನು ಉಳಿದವ್ರು ಯಾರಿನ್ನ? ಇದ್ದ 3 ಮಂದಿಯಲ್ಲಿ ಕದ್ದವ್ರು ಯಾರು? ಅದಕ್ಕಾಗಿ ಅಲ್ಲಿ ಭೀಮಸೇನ ಇದ್ದಾನೆ ಅಂದರೆ ಭೀಮಸೇನನನ್ನು ಬಿಟ್ಟು ಪಾಂಡವರು ಎಲ್ಲೂ ಬೇರೆ ಕಡೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭೀಮಸೇನನೇ ಕೀಚಕನನ್ನು ಕೊತ್ತಿದ್ದಾನೆ. ಕೀಚಕ ಸತ್ತಿದ್ದಾನೆ ಅಂದರೆ ಭೀಮಸೇನ ಬದುಕಿದ್ದಾನೆ. ಭೀಮಸೇನ ಬದುಕಿದ್ದಾನೆ ಅಂದಮೇಲೆ ತನ್ನವರನ್ನು ಎಲ್ಲರನ್ನೂ ಬದುಕಿಸಿಯೇ ಇರ್ತಾನವನು. ಎಂಥ ನಿಶ್ಚಯ ರೀ. ಮತ್ತಿನ್ನು ಯಾವುದೋ ಸ್ತ್ರೀ ನಿಮಿತ್ತವಾಗಿ ಸತ್ತ ಕೀಚಕ ಅಂತ ಹೇಳಿದ್ರಲ್ಲ, ಕೀಚಕನ ಸ್ವಲ್ಪ ವ್ಯಕ್ತಿತ್ವವನ್ನು ಪರ್ಯಾಲೋಚನೆ ಮಾಡಿದರೆ ಕೀಚಕ ಒಬ್ಬ ಕಾಮಿ. ಇಂಥ ಕಾಮಿ ಪುರುಷ ಯಾರಿಗೋಸ್ಕರವಾಗಿ ಏನು ಮಾಡಿರ್ತಾನೆ? ದ್ರೌಪದಿ ದೇವಿಯಗೋಸ್ಕರವಾಗಿ ಅವನೇನು ಮಾಡಿರ್ತಾನೆ ಅಂದರೆ ವಿರೋಧವನ್ನು ಮಾಡಲಿಕ್ಕೆ ಹೋಗಿರ್ತಾನೆ. ನೋಡ್ರಿ, ಯಾವ ವರ್ತಮಾನ ಗೊತ್ತಿಲ್ಲ ಅವನಿಗೆ, ವಿರಾಟ್ ನಗರದ ಸಭಾ ವಿಚಾರ ಯಾವುದೂ ಗೊತ್ತಿಲ್ಲ, ಆದರೆ ಹೇಳ್ತಾನೆ. ಸೈರಂಧ್ರೀಂ ದ್ರೌಪದೀಂ ಮನ್ಯೆ ನಾತ್ರ ಕಾರ್ಯ ವಿಚಾರಣ ಶಂಕೆ ಕೃಷ್ಣಾನಿಮಿತ್ತೇನ ಭೀಮಸೇನೇನ ಕೀಚಕಃ ಗಂಧರ್ವ ವ್ಯಪದೇಶೇನ ಹತೋ ನಿಶಿ ಮಹಾಬಲಃ. ಗಂಧರ್ವ ಅಂತನ್ನುವಂಥ ಹೆಸರಿಟ್ಕೊಂಡ್ಬಂದು ಏನು ಮಾಡಿದ್ದಾನೆ ಅಂದರೆ ಭೀಮಸೇನನೇ ಕೀಚಕನನ್ನು ಕೊಂದಿದ್ದಾನೆ. ಕೋಹಿಶಕ್ತ ಪರೋ ಭೀಮಾತ್ ಕೀಚಕಂ ಹಂತು ಮೋಜಸ ಶಸ್ತ್ರಂ ವಿನಾ ಬಾಹುವೀರ್ಯಾತ್ ತಥಾ ಸರ್ವಾಂಗಚೂರ್ಣನೇ. ಇಡೀ ಅಂಗಾಂಗಗಳನ್ನು ಎಲ್ಲವನ್ನೂ ಕೂಡ ಕುಟ್ಟಿ ಮರ್ದನ ಮಾಡಿ ಕಲಸಿರಿಟ್ಟಿರೋ ಪಿಂಡ ಇದ್ದಂಗಿತ್ತು ಅಂತ ಹೇಳ್ತಿದ್ದಾರೆ ಜನ. ಅಂದರೆ ಆ ರೀತಿ ಕೊಲ್ಲಿಕ್ಕೆ ಬೇರೆಯವರಿಗೆ ಸಾಧ್ಯ ಇದೆಯಾ? ಹೊಡೆತ ಬಿದ್ದರೆ ಮೈಯೊಳಗಿನ ಎಲಬೆಲ್ಲವೂ ಕೂಡ ಪುಡಿ ಆದರೆ ಮಾತ್ರ ಏನು ಮಾಡ್ಬೋದು? ಹಿಟ್ಟು ಕಲಿಸ್ದಂಗೆ ಮಾಡ್ಬೋದು ದೇಹವನ್ನು. ಇಲ್ಲದೇ ಇದ್ರೆ ಹೆಂಗೆ ಮಾಡ್ಲಿಕ್ಕಾಗ್ತದೆ? ಒಂದು ಕೈಯನ್ನು ಮಡಚಲಿಕ್ಕಾಗೋದಿಲ್ಲ, ಒಂದು ಕಾಲನ್ನು ಮಡಚಲಿಕ್ಕಾಗೋದಿಲ್ಲ. ಸತ್ತ ಮೇಲಂತೂ ಮೊದಲೆಲ್ಲ ಸೆಡೆದೋಗ್ಬಿಡ್ತವೆ. ಅಂಥದ್ರಲ್ಲಿ ಮಾಂಸದ ಉಂಡೆ ಆದಂಗೆ ಆಗಿರಬೇಕು ಅಂತಂದರೆ ಯಾರು ತಾರಲಿ ಮತ್ತು ಅಷ್ಟು ಸಾಮರ್ಥ್ಯವಂತರಿದ್ದಾರೆ. ಅದಕ್ಕೋಸ್ಕರವಾಗಿ ಮರ್ದಿತುಂ ವಾ ತಥಾ ಶೀಘ್ರಂ ಚರ್ಮ ಮಾಂಸ ಅಸ್ಥಿ ಚೂರ್ಣಿತಂ ರೂಪಮನ್ಯತ್ ಸಮಾಸ್ಥಾಯ ಭೀಮಸ್ಯೈತದ್ ವಿಚೇಷ್ಟಿತಂ. ಯಾವುದೋ ರೂಪದಲ್ಲಿ ಬಂದಿದ್ದಾನೆ, ಅಲ್ಲೇ ಇದ್ದಾನೆ ಅಂತನ್ನೋದನ್ನ ಜೊತೆಗೆ ಹೇಳ್ತಾನೆ. ಅಲ್ಲೇ ಇರಬೇಕು ಅಂತಲ್ಲ, ಬೇರೆ ಯಾವುದೋ ರೂಪ ಜಗತ್ತಿನಲ್ಲಿ ಯಾರೂ ಊಹಾ ಮಾಡಿರಬಾರ್ದು ಇವನೇ ಬಂದಿದ್ದಾನೆ ಅಂಥೇಳಿ. ನೋಡ್ರಿ, ಅವ ಸ್ತ್ರೀವೇಷ ಹಾಕ್ಕೊಂಡಿದ್ದಾನೆ ಅಂತ ಹೇಳಿ ದುರ್ಯೋಧನ ಪರ್ಯಾಯದ ಮಾತುಗಳಲ್ಲಿ ಹೇಳ್ತಾನೆ. ಬೇರೆ ಮಾತಿನಂದು ಹೇಳ್ತಾನೆ, ರೂಪಮನ್ಯತ್ ಸಮಾಸ್ಥಾಯ, ಬೇರೆ ರೂಪದಲ್ಲಿ ಬಂದಿದ್ದಾನೆ, ಇದೇ ರೂಪದಲ್ಲಿ ಬಂದುಬಿಟ್ರೆ ಇವನೇ ಕೊಂದಿದ್ದಾನೆ ಅಂಥೇಳಿ ಜಗತ್ತಿಗೆ ಗೊತ್ತಾಗಬಹುದು ಅಂತ ಹೇಳಿ ಏನು ಮಾಡಿದ್ದಾನೆ ಅಂದರೆ ರೂಪಾಂತರವನ್ನು ವೇಷಾಂತರವನ್ನು ಮಾಡಿಕೊಂಡು ಬಂದು ಕೊಂದಿದ್ದಾನೆ. ಈ ರೀತಿಯಾಗಿ ಹೇಳಿದ್ದು ಇದು ಒಂದು ಕಾರಣ. ಇನ್ನು ಭೀಷ್ಮಾಚಾರ್ಯರು ಹೇಳಿದರು, ಧರ್ಮರಾಜ ಎಲ್ಲಿರ್ತಾನೋ ಅಲ್ಲಿ ದೇಶ ಸುಭಿಕ್ಷ ಆಗಿರ್ತದೆ, ಧರ್ಮರಾಜ ಎಲ್ಲಿರ್ತಾನೋ ಅಲ್ಲಿ ಯಜ್ಞಯಾಗಾದಿಗಳು ನಡೀತವೆ, ಧರ್ಮರಾಜ ಎಲ್ಲಿರ್ತಾನೋ ಅಲ್ಲಿ ದಾನಾದಿಗಳು ನಡೀತವೆ. ಧರ್ಮರಾಜ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ತ್ರೀಯರು ಪತಿವ್ರತೆಯರಾಗ್ತಾರೆ. ಧರ್ಮರಾಜ ಇದ್ದಂಥ ಸಂದರ್ಭದಲ್ಲಿ ಪುರುಷರು ಸತೀವ್ರತವನ್ನು ಪರಿಪಾಲನೆ ಮಾಡ್ತಾರೆ. ಧರ್ಮರಾಜ ಇದ್ದಲ್ಲಿ ನಪುಂಸಕರು ಕೂಡ ಏನಾಗ್ತಾರೆ ಅಂತಂದರೆ ಮಹಾಬಲಿಷ್ಠರಾಗ್ತಾರೆ ಅಂತೆಲ್ಲ ಹೇಳ್ತಾರಲ್ಲ. ಈ ಸಾರಿ ನಾವು ಗಣತಿಯನ್ನು ಮಾಡಿ ನೋಡಿದರೆ ಹೋದ ವರ್ಷ GDP ಲೆವೆಲ್ ಏನಾಗಿತ್ತು? ವಿರಾಟ್ ನಗರದ್ದು ಪಾತಾಳದಲ್ಲಿತ್ತು. ಈ ಸರ್ತಿ ಆಕಾಶದಲ್ಲಿದೆ ಅದು. ಅಂದಮೇಲೆ ಇದು ಯಾರ ಪ್ರಭಾವ ಅಂತಂದರೆ ಗುಣಾಸ್ತೆ ಮತ್ಸ್ಯರಾಷ್ಟ್ರಸ್ಯ ಮಯಾಪಿ ಬಹುಶೋಶ್ರುತಾ.
ಮತ್ಸ್ಯ ದೇಶದಲ್ಲಿ ಹಿಂಗೆ ವಿಪರೀತ ದಾನ ಧರ್ಮಾದಿಗಳೆಲ್ಲ ನಡೀತಾ ಇದ್ದಾವೆ, ದೇಶ ಬಹಳ ಸಮೃದ್ಧ ಆಗಿದೆ ಅಂತ ನನ್ನ ಹತ್ರನೂ ದಾನ ತೊಗೊಳ್ಲಿಕ್ಕೆ ಬರೋರು ಇರ್ತಾರಲ್ಲ, ಅವ್ರು ಏನು ಮಾಡಿದ್ರು ಹೇಳ್ತಾ ಇದ್ದರು. ಅದನ್ನು ಹೇಳಿದ ಮೇಲೆ ಇದನ್ನು ಅದಕ್ಕೆ ತಾಳೆ ಹಾಕಿ ನೋಡಿದರೆ ಪಾಂಡವರು ಎಲ್ಲಿದ್ದಾರೆ? ಮತ್ಸ್ಯ ದೇಶದಲ್ಲೇ ಇದ್ದಾರೆ. ಅಂದಮೇಲೆ ಪಾಂಡವರು ಮತ್ಸ್ಯ ದೇಶದಲ್ಲೇ ಇದ್ದಾರೆ ಅಂತಂದಾದರೆ, ಸಾಮಾನ್ಯವಾಗಿ ಹುತ್ತು ನೋಡಿದ ತಕ್ಷಣ ಎಲ್ಲರೂ ಏನಂತಾರೆ? ಹಾವಲ್ಲಿ ಒಳಗೇನೇ ಇದೆ ಅಂತ ಹೇಳಿ ನಿರ್ಧಾರಕ್ಕೆ ಬರ್ತಾರೆ. ಈಗ ಹುತ್ತ ಎಲ್ಲಿದೆ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ದುರ್ಯೋಧನ ಅಂದ ಹುತ್ತ ಇಲ್ಲೇ ಇದೆ ಅಂದಮೇಲೆ ಹಾವೆಲ್ಲಿರಬೇಕು? ಒಳಗೆ ಇರಬೇಕಲ್ವ? ಸರಿ, ಸಂತೋಷ. ಹಾಗಾದರೆ ಹುತ್ತದೊಳಗೆ ಹಾವಿದೆ ಅಂಥೇಳಿ ಕೈಯಾಗಿ ತೆಗಿಲಿಕ್ಕೆ ಹೋದ್ರೆ ಏನು ಮಾಡ್ತದೆ? ಅದಕ್ಕಾಗಿ ವಿವೇಕಿಯಾದವನು ಏನು ಮಾಡಬೇಕು ಅಂದರೆ, ಹುತ್ತಕ್ಕೊಂದು 4 ಹೊದರುಗಳಿದ್ದರೆ ಆ 4 ಹೊದರಿನಲ್ಲಿ ಏನು ಮಾಡಬೇಕು? ಬೆಂಕಿ ಹಾಕಬೇಕು. ಹೊಗೆಗೆ ಹಾವು ಒಳಗೆ ಉಳಿಬಾರ್ದು, ಅದು ಹೊರಗೆ ಬರಬೇಕು. ಅದು ತಾನೇ ಬುದ್ಧಿವಂತಿಕೆಯ ಲಕ್ಷಣ. ಅಂದಮೇಲೆ ದುರ್ಯೋಧನ ಏನು ಮಾಡಬೇಕೀಗ ಅಂತಂದರೆ, ಪಾಂಡವರೆಂಬತಕ್ಕಂತಹ ಸರ್ಪಗಳನ್ನು ಒಳಗಿನಿಂದ ಹೊರಗೆ ತೆಗಿಬೇಕು ಅಂತಂದರೆ ತುಂಬ ಬುದ್ಧಿವಂತಿಕೆಯ ನಡೆಯನ್ನು ದುರ್ಯೋಧನ ಪ್ರದರ್ಶನ ಮಾಡಬೇಕು. ಪಾಂಡವರು ವಿಷಸರ್ಪಗಳು ಅಂತ ಹೇಳಿ ದುರ್ಯೋಧನ ಯೋಚನೆ ಮಾಡ್ತಿದ್ದಾನೆ. ಆದರೆ ದುರ್ಯೋಧನನ ಪಕ್ಕದಲ್ಲಿರುವಂಥ ಭೀಷ್ಮಾಚಾರ್ಯ ಕೆಲಸ ಮಾಡಲಿಕ್ಕೆ ಸುಮ್ಮನೆ ಬಿಡ್ತಾರ ಅವರು? ನೀನು ಹೋಗಿ ಬೆಂಕಿ ಹಾಕ್ತಿ ಅಂದರೆ, ಪಾಂಡವರು ಕೂಡ ನಿನ್ನ ವಂಶದವರಪ್ಪ, ಈಗಾಗಲೇ ಬೇಕಾದಷ್ಟು ಅಪಮಾನ ಮಾಡಿದ್ದಿ, ನೀನು ಲೆತ್ತದಾಟವನ್ನು ಆಡಿದ್ದಿ, ಕುರುಕುಲದ ವಧುವಾದಂತಹ ದ್ರೌಪದಿ ದೇವಿಯನ್ನು ಅಪಮಾನ ಮಾಡಿದ್ದಿ, ಹಾಗೆಲ್ಲ ಅಪಮಾನವನ್ನು ಮಾಡಿ ಲೆತ್ತದಾಟವನ್ನು ಆಡಿ ನಾನಾ ರೀತಿಯಾದಂತಹ ಪರಿಭವವನ್ನು ಕೊಟ್ಟಿರ್ತಕ್ಕಂಥ ನಿನಗೆ ಇವತ್ತು ಅವರ ಅಜ್ಞಾತವಾಸ ಮುಗಿಸೋ ಅಷ್ಟರಲ್ಲಿ ಅವರನ್ನು ಏನು ಮಾಡಬೇಕು ಅಂತಂತಿದ್ದಿ? ನೀನು ಅನರ್ಥವನ್ನು ಮಾಡಿ ಅವರ ಅಜ್ಞಾತವಾಸವನ್ನು ಹಾಳು ಮಾಡಬೇಕು ಅಂತ ಹೊರಟಿದ್ದಿ. ಅದನ್ನು ಮಾಡಬೇಡ ಅಂತ ಕೂತ್ಕೊಂಡ್ಬಿಡ್ತಾರೆ ಇವರು. ಯಾರು? ಇವರೆಲ್ಲರನ್ನೂ ಕೂಡ ಈ ಭೀಷ್ಮದ್ರೋಣ ಕೃಪಾದಿಗಳನ್ನು ಇವರು ಕೂಡ ಒಪ್ಕೋಬೇಕು ಅಲ್ಲಿ ಬೆಂಕಿ ಹಾಕಲಿಕ್ಕೆ. ಆ ರೀತಿಯಾದಂತಹ ಒಂದು ಜಾಣ್ಮೆಯ ಕುತ್ಸಿತವಾದಂತಹ ನಡೆಯನ್ನು ದುರ್ಯೋಧನ ನಡೆಸ್ತಾನೆ. ಇದು ಬಹಳ ಕೌತುಕಮಯವಾದಂತಹ ಸನ್ನಿವೇಶ. ದುರ್ಯೋಧನ ನಡೆ ಅದು ಎಲ್ಲವೂ ಕೂಡ ರಾಜಕೀಯ ವ್ಯಕ್ತಿಗಳು ಕೂಡ ನಿಷೇಧ ಮಾಡದೇನೆ ಅವರೆಲ್ಲರೂ ಕೂಡ ವಿರಾಟ ನಗರಕ್ಕೆ ದಂಡೆತ್ತಿ ಹೋಗೋಣ ಬರ್ರಿ ಅಂತ ಹೇಳಿ ಒಪ್ಕೋಬೇಕು. ಅವರು ಒಪ್ಕೊಳ್ಳೋ ಹಾಗೆ ಮಾತಾಡಬೇಕಂದ್ರೆ ಮೊದಲು ಪಾಂಡವರನ್ನು ವಿರೋಧ ಮಾಡೋದು ಒಂದು ಪಕ್ಷ, ಸ್ವಜನರೇ ತನಗೆ ವಿರೋಧವಾಗಿ ನಿಲ್ಲೋದನ್ನು ಪರಿಹಾರ ಮಾಡಿಕೊಂಡು ಇವರನ್ನೂ ಪಾಂಡವರ ವಿರುದ್ಧವಾಗಿ ಎತ್ತಿ ಕಟ್ಟೋದೇನಿದೆಯಲ್ಲ, ಆ ಭೌತಿಕವಾದ ದೈಹಿಕವಾದ ಯುದ್ಧದಕ್ಕಿಂತಲೂ ಮೊದಲು ಮಾನಸಿಕ ಯುದ್ಧದಲ್ಲಿ ದುರ್ಯೋಧನ ಗೆಲ್ಲಬೇಕು. ಹೇಗೆ ಗೆಲ್ತಾನೆ ಅನ್ನೋದನ್ನೇ ನಾಳಿನ ದಿವಸ